ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜ್ ಆನ್ಲೈನ್ ಕ್ಲಾಸ್. ಈ ವಿಡಿಯೋದಲ್ಲಿ ನಾನು ಕ್ವಶನ್ ನಂಬರ್ 6 to 1 ಇಂದ ರಿಮೈನಿಂಗ್ ಥಿಯರಿ ಕ್ವಶನ್ಸ್, ಪ್ರಾಕ್ಟಿಕಲ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್, ಇನ್ ಇಂಡಸ್ಟ್ರಿಯಲ್ ಬೈಯಿಂಗ್ ಬಿಹೇವಿಯರ್ ದ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ responsible for purchase decision called as. So again the question is the ಬೈಯಿಂಗ್ ಬಿಹೇವಿಯರ್, ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಇಂದ ಕ್ವಶನ್ ಕೇಳಿದ್ದಾರೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕ್ವಶನ್, ಇದ್ರ ರಿಲೇಟೆಡ್ ಕ್ವಶನ್ಸ್ ಆಲ್ರೆಡಿ ಪಾರ್ಟ್ 4 ವಿಡಿಯೋದಲ್ಲಿ ಮಾಡಿದ್ದೀನಿ. ಎಲ್ಲರೂ ಹೋಗಿ ಪಾರ್ಟ್ 1 ಪಾರ್ಟ್ 2 ಎಲ್ಲ ವಿಡಿಯೋಸ್ನ ವಾಚ್ ಮಾಡಿ. These video series are going to be very helpful for you in the exam. So, almost 50% of the questions will be covered based on the concept which I have already explained in these. Okay, so now let's understand the question number 61. The question is like the industrial buying, the group of in industrial buying. Already ನಾನು ಹೇಳಿದ್ದೆ, there are two types of consumers, individual consumers and the industrial consumer, or individual buyers or industrial buyers. Okay, so ಅದರಲ್ಲಿ the group of individuals responsible for making a purchase decision is called ಅಂತ ಹೇಳಿದೆ. ಸೊ ಯಾವ ಪರ್ಚೇಸಿಂಗ್ ಡಿಸಿಷನ್ ಮಾಡ್ತಾರೋ ಇಂಡಸ್ಟ್ರಿಯಲ್ ಬೈಯಿಂಗ್ ಅಲ್ಲಿ ಅವರಿಗೆ ನಾವು ಬೈಯಿಂಗ್ ಸೆಂಟರ್ ಅಂತ ಹೇಳ್ತೀವಿ. ಇಂಡಸ್ಟ್ರಿಯಲ್ ಬೈಯಿಂಗ್ ಇಸ್ ಅನದರ್ ನೇಮ್, ಅದಕ್ಕೆ ಬೈಯಿಂಗ್ ಸೆಂಟರ್ ಅಂತಾನೆ. ಪ್ರೊಕ್ಯೂರ್ಮೆಂಟ್ ಟೀಮ್ ಅಥವಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಕನ್ಸ್ಯೂಮರ್ ಪ್ಯಾನಲ್ ಅನ್ನುವಂಥದ್ದೆಲ್ಲ ಇಲ್ಲಿ, ದಟ್ ಈಸ್ ಜಸ್ಟ್ ಟು ಕನ್ಫ್ಯೂಸ್ ಅಸ್ ಅಷ್ಟೇ. ಸೊ ಇಲ್ಲಿ ವಾಟ್ ಈಸ್ ಇಂಡಸ್ಟ್ರಿಯಲ್ ಬೈಯಿಂಗ್ ಅಂದರೆ, ಇಂಡಸ್ಟ್ರಿಯಲ್ ಬೈಯಿಂಗ್ ಮೀನಿಂಗ್ ಇಟ್ ಸೆಲ್ಫ್ ಇಸ್ ಅ ಇಂಡಿವಿಜುವಲ್ಸ್, ಗ್ರೂಪ್ ಆಫ್ ಪೀಪಲ್ ಜಾಯ್ನಿಂಗ್ ಟುಗೆದರ್ ಆ್ಯಂಡ್ ಮೇಕಿಂಗ್ ಅ ಡಿಸಿಷನ್ಸ್ ಆಫ್ ಪರ್ಚೇಸಿಂಗ್, ಅದನ್ನು ನಾವು ಬೈಯಿಂಗ್ ಸೆಂಟರ್ ಅಂತ. ಸೊ ದಟ್ ಈಸ್ ಅ ಕ್ಲಿಯರ್ ಡೆಫಿನೇಷನ್ ಡೈರೆಕ್ಟ್ಲಿ ದೇ ಹ್ಯಾವ್ ಆಸ್ಕ್ಡ್. ಅದನ್ನು ಬೇರೆ ಕ್ವಶನನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಎಕ್ಸಾಮಿನೇಷನ್ ಹೇಳ್ಬೋದು. ಇಲ್ಲಿಂದ ಇಂಡಿವಿಜುವಲ್ ಕನ್ಸ್ಯೂಮರ್ ರೋಲ್ಸ್. ಫಸ್ಟ್ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ ಅಂತ ನಿಮಗೆ ಗೊತ್ತಿದೆ, ನಿಮ್ಮಂತ ನಮ್ಮಂತ ಯಾರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಬಿಸ್ನೆಸ್ಸಿಂದ ಪರ್ಚೇಸ್ ಮಾಡ್ತೀವಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಅಂಥವ್ನ ನಾವು ಇಂಡಿವಿಜುವಲ್. ಇಲ್ಲಿ ಇಂಡಿವಿಜುವಲ್ ಕನ್ಸ್ಯೂಮರ್ಸಲ್ಲಿ ಕ್ವೆಶನ್ ಎಲ್ಲಿಂದ ಬರ್ಬೋದು ಅಂದರೆ, ಇಂಡಿವಿಜುವಲ್ ಕನ್ಸ್ಯೂಮರ್ ರೋಲ್ಸ್, ವೆದರ್ ಇಟ್ ಈಸ್ ಅ ಬಿಸ್ನೆಸ್ ಕನ್ಸ್ಯೂಮರ್ ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ ರೋಲ್ ಆಗಿರ್ಬೋದು, ಇಂಡಿವಿಜುವಲ್ ಕನ್ಸ್ಯೂಮರ್ ರೋಲ್ ಆಗಿರ್ಬೋದು. ಇಲ್ಲಿ ಡಿಫ್ರೆಂಟ್ ರೋಲ್ಸ್ ಬರುತ್ತೆ: ಇನಿಷಿಯೇಟರ್, ಇನ್ಫ್ಲುಯೆನ್ಸರ್, ಡಿಸೈಡರ್, ಬೈಯರ್ ಅಥವಾ ಪರ್ಚೇಸರ್, ಯೂಸರ್ ಆರ್ ಗೇಟ್ ಕೀಪರ್ ಅಂತ. ಇದನ್ನ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ, ಐ ವಿಲ್ ಜಸ್ಟ್ ಬ್ರೀಫ್ ಇಟ್ ವಿತ್ ಅನ್ ಎಕ್ಸಾಂಪಲ್ ಹಿಯರ್. ಸೊ ಇನಿಷಿಯೇಟರ್ ಅಂದರೆ, ಲೆಟ್ಸ್ ಸೇ ಈಗ ಪರ್ಸನ್, ಅ ಸ್ಟೂಡೆಂಟ್ ನೀಡ್ಸ್ ಅ ಲ್ಯಾಪ್ಟಾಪ್ ಫಾರ್ ದ ಕಾಲೇಜ್. ಸೊ ಒಬ್ಬ ಸ್ಟೂಡೆಂಟು ಮನೆಯಲ್ಲಿ ಹೇಳ್ತಾನೆ, ನನಗೆ ಲ್ಯಾಪ್ಟಾಪ್ ಬೇಕು ಕಾಲೇಜಿಗೆ ಅಂತ. ಈಸ್ ಅನ್ ಇನಿಷಿಯೇಟರ್. ಓಕೆ. ಇನ್ಫ್ಲುಯೆನ್ಸರ್, ಟೆಕ್ ಸೇವಿ ಫ್ರೆಂಡ್ ಸಜೆಸ್ಟ್ ಮಾಡ್ತಾನೆ. ಏನಂತ ಅಂದರೆ, ನೋಡು ಈ ಬ್ರ್ಯಾಂಡ್ ತಗೋ, ನೀನು ಈ ರೀತಿ ಚೆನ್ನಾಗಿರುತ್ತೆ, ನೀನು ಇದನ್ನು ತಗೋ ಅಂತ ಹೇಳ್ತಾನೆ. ಅದು ಇನ್ಫ್ಲುಯೆನ್ಸರ್ ಆಗಿ. ಡಿಸೈಡರ್, ಸ್ಟೂಡೆಂಟ್ ಮತ್ತೆ ಡಿಸೈಡ್ ಮಾಡ್ತಾನೆ, ಓಕೆ ಈ ಸೆಲೆಕ್ಟ್ ಮಾಡಿ. ಆಮೇಲೆ ಬೈ ಮಾಡೋದು ಯಾರು? ಸ್ಟೂಡೆಂಟ್ ಹತ್ರ ದುಡ್ಡಿದ್ರೆ ಹಿ ವಿಲ್ ಬಿಕಮ್ ಅ ಬೈಯರ್, ಬಟ್ ಹಿ ಮೇ ಗೋ ಆ್ಯಂಡ್ ಆಸ್ಕ್ ದ ಪೇರೆಂಟ್. ಸೊ ಪೇರೆಂಟ್ ಹತ್ರ ಹೇಳಿದಾಗ ಬೈಯರ್ ಪೇರೆಂಟ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಯೂಸರ್ ಯಾರು? ಆಬ್ವಿಯಸ್ಲಿ ದ ಸ್ಟೂಡೆಂಟ್ ಯೂಸಸ್ ದಟ್ ಲ್ಯಾಪ್ಟಾಪ್, ಹಿ ಈಸ್ ಅ ಯೂಸರ್. ಗೇಟ್ ಕೀಪರ್, ಪೇರೆಂಟ್ ಕೈಯಲ್ಲಿ ಕಂಟ್ರೋಲ್ ಇರುತ್ತೆ. ಅಲ್ಟಿಮೇಟ್ಲಿ ಪೇರೆಂಟ್ಸ್ ಆರ್ ದ ಡಿಸೈಡರ್ ಆ್ಯಂಡ್ ಹಿ ಕ್ಯಾನ್ ಕಂಟ್ರೋಲ್ ಆ್ಯಂಡ್ ಸೇ ದಟ್ ನೋ, ದಿಸ್ ಇಸ್ ಮೈ ಬಜೆಟ್, ದಿಸ್ ಇಸ್ ಸೋ ಎಕ್ಸ್ಪೆನ್ಸಿವ್, ಐ ಕ್ಯಾನಾಟ್ ಬೈ ದಟ್, ಐ ವಿಲ್ ಬೈ ದಿಸ್ ಅಂತ ಎಲ್ಲ ದೇ ಕ್ಯಾನ್ ಸ್ಟಾಪ್. ಗೇಟ್ ಕೀಪರ್ ಅಂದರೆ ಏನು? ಆ ಕೈಂಡ್ ಆಫ್ ಪರ್ಸನ್ ಹೂ ಈಸ್ ಸ್ಟಾಪಿಂಗ್ ಅಟ್ ದ ಗೇಟ್, ರೈಟ್? ದೇ ಕ್ಯಾನ್ ಸ್ಟಾಪ್ the student from buying those things under a particular budget. That is what the gatekeeper means. So ಇದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು ರೋಲ್ಸ್. ಅದಾದಮೇಲೆ ಇಂಡಸ್ಟ್ರಿಯಲ್ ಬೈಯಿಂಗ್ ರೋಲ್ಸು ಗೊತ್ತಿರಬೇಕು ನಮಗೆ. ನೋಡಿ, ಇಂಡಸ್ಟ್ರಿಯಲ್ ಬೈಯಿಂಗ್ ಅಂದರೆ ಏನು? ಇಂಡಸ್ಟ್ರಿಯಲ್ ಆರ್ ಆರ್ಗನೈಸೇಷನಲ್ ಬೈಯಿಂಗ್ ಪರ್ಚೇಸ್ ಡಿಸಿಷನ್ ಆರ್ ಮೇಡ್ ಬೈ ಎ ಗ್ರೂಪ್ ಆಫ್ ಪೀಪಲ್ ರಾದರ್ ದೆನ್ ಅ ಸಿಂಗಲ್ ಇಂಡಿವಿಜುವಲ್. ಬಟ್ ಇಂಡಿವಿಜುವಲ್ಗೂ ಇಲ್ಲಿಗೂ ಗ್ರೂಪ್ ಇಂಡಸ್ಟ್ರಿಯಲ್ ಬೈಯರ್ಸ್ಗೂ ಅದೇ ಡಿಫ್ರೆನ್ಸು. ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಡಿಸೈಡ್ ಮಾಡ್ತಾರೆ. ದಿಸ್ ಗ್ರೂಪ್ ಇಸ್ ಕಾಲ್ಡ್ ಆಸ್ ಅ ಬೈಯಿಂಗ್ ಸೆಂಟರ್. ಅದೇ ಇಲ್ಲಿ ಕ್ವಶನಿಗೆ ಆನ್ಸರ್. ಸೊ ಆರ್ ಡಿಸಿಷನ್ ಮೇಕಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಬೈಯಿಂಗ್ ಸೆಂಟರ್ ಆರ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ ಅಷ್ಟೇ. ಓಕೆ, ಬೇರೆ ಕಡೆ ಕಾನ್ಸಂಟ್ರೇಷನ್ ಇರಲೇಬಾರ್ದು ಅಂತ ಬಟ್ ಅಂತ ಆನ್ಸರ್ ಬರ್ತದೆ. ನೆಕ್ಸ್ಟ್ ಅಗೇನ್ ಇಲ್ಲೂ ಕೂಡ 6 ರೋಲ್ಸ್ ಇದೆ: ಇನಿಷಿಯೇಟರ್, ಯೂಸರ್ಸ್, ಇನ್ಫ್ಲುಯೆನ್ಸ್, ಬೈಯರ್, ಗೇಟ್ ಕೀಪರ್ ಅಂತ. ಅದನ್ನು ನಾವು ತಿಳ್ಕೊಂಡಿರ್ಬೇಕು. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಪ್ರೊಡಕ್ಷನ್ ಮ್ಯಾನೇಜರ್ ಐಡೆಂಟಿಫೈ ಮಾಡ್ತಾರೆ, ಹಿ ನೀಡ್ಸ್ ಎಕ್ವಿಪ್ಮೆಂಟ್, ದಟ್ ಈಸ್ ಹಿ ಈಸ್ ಅ ಇನಿಷಿಯೇಟರ್. ಯೂಸರ್, ಮಷಿನ್ ಆಪರೇಟರ್ ಯೂಸ್ ಮಾಡೋ, ವಿಲ್ ಯೂಸ್ ಆ್ಯಂಡ್ ಟೆಸ್ಟ್ ದ ಎಕ್ವಿಪ್ಮೆಂಟ್. ಇನ್ಫ್ಲುಯೆನ್ಸರ್, ಟೆಕ್ನಿಕಲ್ ಇಂಜಿನಿಯರ್,
ಯಾವ್ಯಾವ ಫೀಚರ್ಸ್ ಇರಬೇಕು ಅದನ್ನೆಲ್ಲ ಅವನು ಹೇಳ್ತಾನೆ. ಇದಿದ ರೀತಿ ಇರುವಂತಹ ಆ ಮಷೀನನ್ನೇ ನಾವು ಇಕ್ವಿಪ್ಮೆಂಟನ್ನು ನಾವು ಪರ್ಚೇಸ್ ಮಾಡಿ ನೆಕ್ಸ್ಟ್ ಡಿಸೈಡರ್ ಜನರಲ್ ಮ್ಯಾನೇಜರ್ ಅದನ್ನು ಡಿಸೈಡ್ ಮಾಡ್ತಾರೆ. ಓಕೆ, ಸಪ್ಲೈಯರ್ ಬಜೆಟ್ಸ್ ಅಪ್ರೂವ್ಸ್ ದ ಸಪ್ಲೈಯರ್ ಆ್ಯಂಡ್ ಬಜೆಟನ್ನು ಡಿಸೈಡ್ ಮಾಡ್ತಾನೆ. ಬೈಯರ್ ಪರ್ಚೇಸ್ ಆಫೀಸರ್ ಅವನು ಬೈ ಮಾಡ್ತಾನೆ. ನೆಕ್ಸ್ಟು ಗೇಟ್ ಕೀಪರ್ ಸೆಕ್ರೆಟರಿ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್. ಸೊ ಅವ್ರೇನು ಮಾಡ್ತಾರೆ, ಸಪ್ಲೈಯರ್ ಕಮ್ಯುನಿಕೇಷನ್ ಎಲ್ಲ ಯಾವುದನ್ನು ಪರ್ಚೇಸ್ ಮಾಡ್ತಾರೆ ಎಲ್ಲ ಕ್ಲೀನಾಗಿ ಡಿಸೈಡ್ ಮಾಡ್ಕೊಂಡು ಪ್ಲಾನಿಂಗ್ ಮಾಡಿಕೊಂಡು ಮಾಡ್ತಾರೆ. ದಟ್ ಈಸ್ ವಾಟ್ ದ ಗೇಟ್ ಕೀಪರ್ ಈಸ್. ಅದಾದಮೇಲೆ ಇಲ್ಲಿ ನಾವು ಬೈಯಿಂಗ್ ಸೆಂಟರ್ ಅಂದರೆ ಗೊತ್ತಾಯ್ತು ನಿಮಗೆ. What is the difference between individual buyer and the organizational? A decision by one person or a family is called as an individual buyer. Okay, buying by industrial buyer ಅಂದ್ರೆ within an organization ಆಗುತ್ತೆ. Group of people decide, ಅದನ್ನ ಬೈಯಿಂಗ್ ಸೆಂಟರ್ ಅಂತ. ಕನ್ಸ್ಯೂಮರ್ ಬೈಯಿಂಗ್ ಅಲ್ಲಿ ಅದು ಸ್ವಲ್ಪ ಸಿಂಪಲ್ಲು, ಎಮೋಷನಲ್ ಮೋಟಿವ್ಸ್ ಇರುತ್ತೆ. ಈಗ ಫ್ರಿಜ್ ತರಬೇಕು, ವಾಷಿಂಗ್ ಮಷಿನ್ ಅದು ತರಬೇಕು, ಇದು ತರಬೇಕು ಯೋಚನೆ ಮಾಡಿ, ಸ್ವಲ್ಪ ಎಮೋಷನಲ್ ಮೋಟಿವ್ಸ್. ಇಂಡಸ್ಟ್ರಿಯಲ್ ಹಂಗಲ್ಲ, ಸ್ವಲ್ಪ ಇದು ಕಷ್ಟಕರವಾದಂತಹ ಪ್ರೋಸೆಸ್ಸು. ರ್ಯಾಷನಲ್ ಆಗಿ ಯೋಚನೆ ಮಾಡಬೇಕು, ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಕನ್ಸ್ಯೂಮರ್ ಬೈಯಿಂಗಲ್ಲಿ ರೋಲ್ಸು ಇನಿಷಿಯೇಟರ್, ಇನ್ಫ್ಲೂಯೆನ್ಸರ್, ಡಿಸೈಡರ್, ಬೈಯರ್, ಯೂಸರ್, ಗೇಟ್ ಕೀಪರ್ ಇದೆಲ್ಲ ಯಾರು ಯಾವಾಗ ಬೇಕಾದರೂ ಆಗಿರ್ಬೋದು. ಅದೇನು ತುಂಬ ಫಾರ್ಮಲ್ ಆಗಿರಲ್ಲ. ಬಟ್ ಇಂಡಸ್ಟ್ರಿಯಲ್ ಬೈಯಿಂಗಲ್ಲಿ ಅದು ತುಂಬ ಫಾರ್ಮಲ್ ಆಗಿರುತ್ತೆ, ಸ್ಟ್ರಕ್ಚರ್ಡ್ ಆಗಿರುತ್ತೆ. ಯಾರು ಯಾವ ಕೆಲಸನ ಮಾಡಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿರುತ್ತೆ. ಅವ್ರವ್ರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಅವರು ಸರಿಯಾಗಿ ನಿರ್ವಹಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಕನ್ಸ್ಯೂಮರ್ ಬೈಯಿಂಗಲ್ಲಿ ಫೋಕಸ್ ಆನ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕನ್ವೀನಿಯನ್ಸ್. ಇಂಡಸ್ಟ್ರಿಯಲ್ ಬೈಯಿಂಗಲ್ಲಿ ಫೋಕಸ್ ಆನ್ ಕ್ವಾಲಿಟಿ, ಕಾಸ್ಟ್, ಸರ್ವಿಸ್ ಆ್ಯಂಡ್ ರಿಲಯಬಿಲಿಟಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ವಿಡಿಯೋ ಸೈಜ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಬೇರೆ ವಿಡಿಯೋಗಳನ್ನು, ಬೇರೆ ಯೂಟ್ಯೂಬರ್ಸ್ ವಿಡಿಯೋ ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ, ಏನೇನು ಓದಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಅದನ್ನು ನೋಟ್ ಮಾಡಿಕೊಂಡು ಏನೇನು ಓದಬೇಕು ಅಂತ ಓದಿದ್ರೆ that will help you very much. Next question number 6, to match the following and the correct options. So ಇಲ್ಲಿ ನೋಡಿ ನಮಗೆ ಪ್ರಾಡಕ್ಟ್ ಪ್ರೈಸ್, ಪ್ಲೇಸ್, ಪ್ರಮೋಷನ್, 4 piece of market ಇದೆ. we are MBA management. It is most important that we know this basic thing. ಬ್ರ್ಯಾಂಡ್ ನೇಮ್ ಅನ್ನೋದು ಪ್ರಾಡಕ್ಟ್. ಓಕೆ, ಸೊ ಇಲ್ಲಿ ಬ್ರ್ಯಾಂಡ್ ನೇಮ್ ಅನ್ನೋದು ಪ್ರಾಡಕ್ಟ್ ಅನ್ನೋದು ಡೈರೆಕ್ಟ್ ಆಗಿ ನಮಗೆ ಗೊತ್ತಾಗೋದ್ರೆ 1 is 3, then we have 1 cannot be the option, 3 cannot be the option here. So we have A ಗೆ 3 ಅನ್ನೋದು 2. ನೆಕ್ಸ್ಟ್ ಪ್ರೈಸ್ ಅಂತ ಬಂದಾಗ ಇಟ್ ಇಸ್ ವ್ಯಾಲ್ಯೂ ಕಾನ್ಷಿಯಸ್. ಪ್ರೈಸ್ ಅಂದಾಗ ವ್ಯಾಲ್ಯೂ ಕಾನ್ಷಿಯಸ್. ಪ್ಲೇಸ್, ಈಗ ಪ್ರಮೋಷನ್ ಅಂತ ಬಂದಾಗ ಸಪ್ಲೈ ಚೈನ್. ನಾವೇನು ಪ್ರಮೋಟ್ ಮಾಡ್ತಾ ಇದ್ದೀವಿ, ಪ್ರಮೋಟ್ ಮಾಡುವಂಥದ್ದು ಏನಂತೀವಿ ನಾವು, ಲೈಕ್ ಮಿಡಲ್ ಮ್ಯಾನ್ಸ್, ಮ್ಯಾನುಫ್ಯಾಕ್ಚರರ್ ಟು ಕನ್ಸ್ಯೂಮರ್ಸ್ ರೀಚ್ ಆಗೋವರೆಗೂ ಬರುವಂಥ ಮಿಡಲ್ ಮ್ಯಾನ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಸಪ್ಲೈ ಚೈನ್. ಓಕೆ, ಅಲ್ಲಿ ಸಪ್ಲೈ ಚೈನ್ ಮಾಡುವಾಗ ಪ್ರಮೋಷನ್ ಮಾಡೋದಕ್ಕೆ ಯೂಸ್ ಆಗುವಂಥದ್ದು ಸಪ್ಲೈ ಚೈನ್. ನೆಕ್ಸ್ಟ್ ಪ್ಲೇಸ್ ಅಂದರೆ ದಟ್ ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಬ್ರ್ಯಾಂಡ್ ಇಮೇಜ್. ಸೊ ಈಗ ಇಷ್ಟೊಂದನ್ನ ನಾವು ಕನ್ಸಿಡರ್ ಮಾಡ್ಕೊಂಡಾಗ 4th 2 ಅಂತ ಬಂದಾಗ ಐ ಕುಡ್ ಕನ್ಸೇ 2 ಆಸ್ ಅ 4th. ಸೊ ಇಲ್ಲಿ ಏನೇನನ್ನ ಓದಬೇಕು ನೀವು, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಇಲ್ಲಿ ಕೊಟ್ಟಿರೋದು ಸ್ವಲ್ಪ ಸಿಂಪಲ್ ಆಗಿ ಜಸ್ಟ್ ಟ್ರೈಂಗ್ ಟು ಚೆಕ್ ಯುವರ್ ಕಾನ್ಸೆಪ್ಚುಯಲ್ ನಾಲೆಜ್ ಅಬೌಟ್ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಏನು ಕ್ವೆಶನ್ಸ್ ಕೇಳ್ಬೋದು ಅವರು ಅಂದರೆ ಎಲಿಮೆಂಟ್ಸ್ ಆಫ್ ಅ ಪ್ರಾಡಕ್ಟ್, ಲೈಕ್ ಕೋರ್ ಪ್ರಾಡಕ್ಟ್, ಆ್ಯಕ್ಚುಯಲ್ ಪ್ರಾಡಕ್ಟ್, ಆಗ್ಮೆಂಟೆಡ್ ಪ್ರಾಡಕ್ಟ್, ಪ್ರಾಡಕ್ಟ್ ಲೈನ್, ಪ್ರಾಡಕ್ಟ್ ಮಿಕ್ಸ್, ಇಲ್ಲಿಂದ ಕ್ವೆಶನ್ಸ್. ಸೊ ನಿಮಗೆ ಗೊತ್ತಿರಬೇಕು ಕೋರ್ ಪ್ರಾಡಕ್ಟು, ಆ್ಯಕ್ಚುಯಲ್ ಪ್ರಾಡಕ್ಟು, ಆಗ್ಮೆಂಟೆಡ್ ಪ್ರಾಡಕ್ಟ್ ಯಾವ್ದ್ಯಾವುದು, ಮತ್ತು ಪ್ರಾಡಕ್ಟ್ ಲೈನ್ ಆ್ಯಂಡ್ ಮಿಕ್ಸ್. ಪ್ರಾಡಕ್ಟ್ ಲೈನ್ ಅಂದರೆ ಮಿಕ್ಸ್ ಅಂದರೆ. ನೆಕ್ಸ್ಟ್ ಪ್ರೈಸಿಂಗಲ್ಲಿ ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್, ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್, ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗ್ ಆ್ಯಂಡ್ ಡಿಸ್ಕೌಂಟ್ಸ್ ಆ್ಯಂಡ್ ಅಲೋವೆನ್ಸಸ್ ಏನು ಪ್ರಮೋಷನಲ್ ಹೇಳ್ತಾರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ಲೇಸಸ್ ಅಂದಾಗ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್, ಅವರ್ ಪ್ಲೇಸ್. ಸೊ ಈಗ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಡೈರೆಕ್ಟ್, ಇಲ್ಲಿ ನಾನು ಮಿಸ್ ಮಾಡಿಕೊಂಡೆ, ಸಾರಿ. ಪ್ಲೇಸ್ ಅಂತ ಬಂದಾಗ ಡಿಸ್ಟ್ರಿಬ್ಯೂಷನ್ ಚಾನಲ್, ದಟ್ ಇಟ್ ಶುಡ್ ಬಿ ಸಪ್ಲೈ ಚೈನ್. ಇದೆ ಸಪ್ಲೈ ಚೈನ್ ಅಂದರೆ ಡಿಸ್ಟ್ರಿಬ್ಯೂಷನ್ ಚಾನಲ್. ಪ್ರಮೋಷನ್ ಅಂದರೆ ಬ್ರ್ಯಾಂಡ್ ಇಮೇಜ್.
ಸೊ ಡಿಗೆ 4 ಬರಬೇಕು. ಸೊ ಇದೆಲ್ಲ ಆನ್ಸರು. ಸೆಕೆಂಡ್ ಒನ್ ಆನ್ಸರ್ 2. ಓಕೆ, ಪ್ಲೇಸ್ ಅಂದರೆ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಬರುತ್ತೆ. ಇಲ್ಲಿ ಸಪ್ಲೈ ಚೈನ್ ಇಸ್ ನಥಿಂಗ್ ಬಟ್ ಯುವರ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಸೊ ಪ್ಲೇಸ್ ಇಸ್ 2. ಸಿ ಇಸ್ 2. ಪ್ರಮೋಷನ್ ಇಸ್ ಬ್ರ್ಯಾಂಡ್ ಇಮೇಜ್. ಓಕೆ, ಸೊ ಇಲ್ಲಿ ಚಾನಲ್ ಪ್ಲೇಸಲ್ಲಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಲೈಕ್ ಡೈರೆಕ್ಟ್ ಕನ್ಸ್ಯೂಮರ್ಸ್, ಮ್ಯಾನುಫ್ಯಾಕ್ಚರಿಂದ ಕನ್ಸ್ಯೂಮರ್ಸ್ಗೆ, ಹೋಲ್ಸೇಲರ್, ರಿಟೇಲರ್ಸ್ ಎಲ್ಲ ಏನು ಮಧ್ಯದಲ್ಲಿ ಬರ್ತಾರೆ. ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್, ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸಿಂಗ್ ಎಲ್ಲ ಬರಬೇಕು. ಕವರೇಜ್, ಇಂಟೆನ್ಸಿವ್, ಸೆಲೆಕ್ಟಿವ್ ಆರ್ ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಷನ್ ಅದೇನು ಮಾಡಬೇಕು, ಸೊ ಅದೆಲ್ಲ ಓದ್ಬೇಕು ನಾವು. ಸೊ ಅದಾದಮೇಲೆ ಪ್ರಮೋಷನಲ್ ಟೂಲ್ಸ್ ಲೈಕ್ ಅಡ್ವರ್ಟೈಸಿಂಗ್, ಸೇಲ್ಸ್ ಪ್ರಮೋಷನ್, ಪರ್ಸನಲ್ ಸೆಲ್ಲಿಂಗ್, ಪಬ್ಲಿಕ್ ಡಿಜಿಟಲ್ ಮಾರ್ಕೆಟಿಂಗ್, ಇದೆಲ್ಲ ಏನು ಡಿಫ್ರೆನ್ಸಸ್ ಇಲ್ಲಿಂದ ನಮಗೆ ಈ ಸಲ ಕ್ವಶನ್ಸ್ ಚಾನ್ಸಸ್ ಇದೆ. ಅಡ್ವರ್ಟೈಸಿಂಗಿಂದ ಕೇಳ್ಬೋದು, ಸೇಲ್ಸ್ ಪ್ರಮೋಷನ್, ಪರ್ಸನಲ್ ಸೆಲ್ಲಿಂಗ್, ಪಬ್ಲಿಕ್ ರಿಲೇಷನ್, ಡಿಜಿಟಲ್ ಮಾರ್ಕೆಟಿಂಗ್. ಪ್ರಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಿಮಗೆ ಅವೇರ್. ಈ ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಪ್ರಮೋಷನ್ ಅಂತ ಜಸ್ಟ್ ಸಿಂಪ್ಲಿಫೈ ಮಾಡಿ ಕ್ವೆಶನ್ ಕೇಳಿದ್ದಾನೆ. ನೆಕ್ಸ್ಟ್ ಕ್ವೆಶನ್ ಕೇಳಿದರೆ ಪ್ರಮೋಷನ್ಸಿಂದಾನೇ ಕೇಳ್ತಾನೆ, ಎಸ್ಪೆಷಲಿ ಡಿಜಿಟಲ್ ಮಾರ್ಕೆಟಿಂಗ್. ಡಿಜಿಟಲ್ ಮಾರ್ಕೆಟಿಂಗಲ್ಲಿ SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಇಮೇಲ್ ಕ್ಯಾಂಪೇನ್ಸ್, ಟೈಪ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಆ ಟಾಪಿಕನ್ನು ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಓದ್ಕೊಳ್ಳಿ. ಕ್ವಶನ್ ಬಂದರೆ ಮೈಟ್ ಬಿ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಬ್ರ್ಯಾಂಡ್ ಐಡೆಂಟಿಫಿಕೇಶನ್, ಕ್ವಶನ್ ನಂಬರ್ 63. ಬ್ರ್ಯಾಂಡ್ ಐಡೆಂಟಿಟೀಸ್ ದಟ್ ಆರ್ ಯೂಸ್ಡ್ ಟು ಐಡೆಂಟಿಫೈ ಆ್ಯಂಡ್ ಡಿಫ್ರೆನ್ಶಿಯೇಟ್ ಅ ಬ್ರ್ಯಾಂಡ್. ಯಾವ ಒಂದು ಬ್ರ್ಯಾಂಡನ್ನು ಐಡೆಂಟಿಫೈ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಲು ಯಾವ ಬ್ರ್ಯಾಂಡ್ ಐಡೆಂಟಿಟೀಸ್ ನಾನು ಕೇಳಿದರೆ ಆನ್ಸರ್ ಅವ್ರು ಏನು ಕೊಟ್ಟಿದ್ದಾರೆ 63ಗೆ ಬ್ರ್ಯಾಂಡ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಬ್ರ್ಯಾಂಡ್ ಐಡೆಂಟಿಟಿ ಕೊಟ್ಟಿದ್ದಾರೆ, ಆಮೇಲೆ ಬ್ರ್ಯಾಂಡ್ ನಾಲೆಜ್ ಕೊಟ್ಟಿದ್ದಾರೆ. ಅದನ್ನ ಆನ್ಸರ್ ಬ್ರ್ಯಾಂಡ್ ಎಲಿಮೆಂಟೇ, ಬಟ್ ಅದಕ್ಕೆ ಮುಂಚೆ ಏನೇನು ಓದ್ಬೇಕು ನಾನು. ಬ್ರ್ಯಾಂಡ್ ಎಲಿಮೆಂಟ್ ಅಂತ ಸಮಥಿಂಗ್ ಡಿಸ್ಟಿಂಕ್ಷಿವ್ ಫೀಚರ್ಸ್ ದಟ್ ಐಡೆಂಟಿಫೈ ಬ್ರ್ಯಾಂಡ್ ಲೈಕ್ ಲೋಗೋ, ಸ್ಲೋಗನ್, ಇದೆಲ್ಲ. ಈಗ ಮೆಕ್ಡೊನಾಲ್ಡ್ಸ್ logo, it's what we call brand elements. ಸೊ ನಮಗೆ ಏನೇನು ಬಗ್ಗೆ ಬ್ರ್ಯಾಂಡ್ ಇಮೇಜ್ ಅಂದರೆ ವಾಟ್ ಕಸ್ಟಮರ್ ಥಿಂಕ್ ಅಬೌಟ್ ಒನ್ ಪರ್ಟಿಕ್ಯುಲರ್. BMW ಅಂತ ಬಂದಾಗ ಲಕ್ಸುರಿ ಪರ್ಫಾರ್ಮೆನ್ಸ್, ಸ್ಟೇಟಸ್ ಸಿಂಬಲ್ ಅಂತೆಲ್ಲ ಬ್ರ್ಯಾಂಡ್ ಇಮೇಜ್. ವಾಟ್ ಕಸ್ಟಮರ್ ಪರ್ಸೀವ್ ಅಬೌಟ್ ಅ ಬ್ರ್ಯಾಂಡ್ ಇಮೇಜ್ ಅಂದರೆ ಈಗ ನಾವು ಹೇಳ್ತೀವಲ್ಲ, ಆ ಇಮೇಜ್ ಬಿಲ್ಡ್ ಮಾಡಬೇಕು, ಆ ರೀತಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ಬ್ರ್ಯಾಂಡ್ ಇಮೇಜ್. ನೆಕ್ಸ್ಟ್ ಈಸ್ ಬ್ರ್ಯಾಂಡ್ ಐಡೆಂಟಿಟಿ. ಸೊ ಹೌ ಅ ಕಂಪನಿ ವಾಂಟ್ಸ್ ದ ಬ್ರ್ಯಾಂಡ್ ಟು ಬಿ ಪರ್ಸೀವ್. ಕಂಪನಿ ನೋಡಿ, ಬ್ರ್ಯಾಂಡ್ ಐಡೆಂಟಿಟಿ ಬ್ರ್ಯಾಂಡ್ ಎಲಿಮೆಂಟ್ಸ್ಗೂ ಡಿಫ್ರೆನ್ಸ್. ನಾವು ಐಡೆಂಟಿಟಿ ಅಂದರೆ ಲೋಗೋ, ನೇಮ್, ಸ್ಲೋಗನ್ ಅಂತ ಅಂದ್ಕೊಳ್ತೀವಿ. ತಪ್ಪು. ಅದೆಲ್ಲ ಲೋಗೋಸ್, ನೇಮು, ಸ್ಲೋಗನ್ಸ್ ಅದೆಲ್ಲ ಬ್ರ್ಯಾಂಡ್ ಎಲಿಮೆಂಟ್ಸ್. ಬ್ರ್ಯಾಂಡ್ ಐಡೆಂಟಿಟಿ ಅಂದರೆ ಕಸ್ಟಮರ್ಸು ನಮ್ಮ ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಅವ್ರ ಮೈಂಡಲ್ಲಿ ಏನು ಬರಬೇಕು ಅಂತ ಕಂಪನಿ ಒಂದು ಥಾಟನ್ನು ಕ್ರಿಯೇಟ್ ಮಾಡಿಬಿಟ್ಟು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಬ್ರ್ಯಾಂಡ್ ಐಡೆಂಟಿಟಿ. ಮತ್ತು ಹೇಳಿ ಕಸ್ಟಮರ್ಸು ನಮ್ಮ ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡಿದಾಗ ಅವ್ರು ಏನು ಪರ್ಸೀವ್ ಮಾಡಬೇಕು, ಏನು ಯೋಚನೆ ಮಾಡಬೇಕು ಅನ್ನೋದನ್ನು ಕಂಪನಿ ಕ್ರಿಯೇಟ್ ಮಾಡುತ್ತೆ. ಅದನ್ನು ನಾವು ಬ್ರ್ಯಾಂಡ್ ಐಡೆಂಟಿಟಿ. ಕೋಕೋ-ಕೋಲಾ ಅಂದ ತಕ್ಷಣ ಹ್ಯಾಪಿನೆಸ್, ಫೀಲಿಂಗ್ ಕ್ಲಾಸಿಕ್ ಅಂತ ಯೋಚನೆ ಮಾಡಬೇಕು. ಅದನ್ನು ನಾವು ಬ್ರ್ಯಾಂಡ್ ಐಡೆಂಟಿಟಿ. ಈಗ ಐಫೋನ್, ಆ್ಯಪಲ್ ಕಂಪನಿ ಅಂದ ತಕ್ಷಣ ಪ್ರೀಮಿಯಂ ಕ್ವಾಲಿಟಿ, ಸ್ಟೇಟಸ್ ಅಂತ ಯೋಚನೆ ಮಾಡಿ. ಆ ರೀತಿ ಕಂಪನಿ ಏನು ಮಾಡುತ್ತೆ ಅಂದರೆ ಕಸ್ಟಮರ್ಸು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಬ್ರ್ಯಾಂಡ್ ಅಸೋಸಿಯೇಷನ್ ಅಂದರೆ ಮೆಂಟಲ್ ಕನೆಕ್ಷನ್. ಈಗ ಆ್ಯಪಲ್ ಇನೋವೇಷನ್, ಕ್ರಿಯೇಟಿವಿಟಿ, ಪ್ರೀಮಿಯಂ ಕ್ವಾಲಿಟಿ ಅಂತ ನಾವು ಅದ್ರ ಜೊತೆ ಕನೆಕ್ಟ್ ಆಗ್ತೀವಿ, ಆಯಿತಾ. ಈಗ ಯಾವುದೋ ಒಂದು ಬ್ರ್ಯಾಂಡ್ ನಮ್ಮ ಥರನೇ, ಈಗ ಫಾರ್ ಎಕ್ಸಾಂಪಲ್ ಇಟ್ ಸೇಸ್ ಸಂತೂರ್ ಮಮ್ಮಿ. ಯಾರಾದರೂ ಹೆಂಗಾಗಿರೋ ಹೆಣ್ಮಕ್ಳಿಗೆ ಏನು ಅನಿಸುತ್ತೆ, ಲೆಟ್ ಮೀ ಲುಕ್ ಲೈಕ್ ದೋಸ್ ಯಂಗ್ ವಿಮೆನ್ ಹೂ ಹ್ಯಾವ್ ಅ ಸ್ಮಾಲ್ ಬೇಬೀಸ್, ದೇ ಸ್ಟಾರ್ಟ್ ಯೂಸಿಂಗ್ ಸಂತೂರ್ ಸೋಪ್ಸ್. ಥಿಂಕಿಂಗ್ ಮೆಂಟಲಿ ದೇ ಆರ್ ಕನೆಕ್ಟಿಂಗ್ ಟು ದಟ್ ಬ್ರ್ಯಾಂಡ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಬ್ರ್ಯಾಂಡ್ ಅಸೋಸಿಯೇಷನ್. ಮೆಂಟಲಿ ಕನೆಕ್ಟಿಂಗ್ ಟು ಅ ಕನ್ಸ್ಯೂಮರ್, ಮೆಂಟಲಿ ಕನೆಕ್ಟಿಂಗ್ ಟು ಅ ಪರ್ಟಿಕ್ಯುಲರ್ ಬ್ರ್ಯಾಂಡ್. ದಟ್ ಈಸ್ ಬ್ರ್ಯಾಂಡ್ ಅಸೋಸಿಯೇಷನ್. ನೆಕ್ಸ್ಟ್ ಬ್ರ್ಯಾಂಡ್ ನಾಲೆಜ್, ಟೋಟಲ್ ಕನ್ಸ್ಯೂಮರ್ಸ್ ಅವೇರ್ನೆಸ್ ಆ್ಯಂಡ್ ಬ್ರ್ಯಾಂಡ್. ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬಗ್ಗೆ ಕನ್ಸ್ಯೂಮರಿಗೆ ಎಷ್ಟು ನಾಲೆಜ್ ಇದೆ, ಅವೇರ್ನೆಸ್ ಎಷ್ಟಿದೆ ಅಂತ ಹೇಳುವಂಥದ್ದನ್ನು ನಾವು ಬ್ರ್ಯಾಂಡ್ ಅವೇರ್ನೆಸ್ ಅಂತ. ಬ್ರ್ಯಾಂಡ್ ಈಕ್ವಿಟಿ, ವ್ಯಾಲ್ಯೂ ಡಿರೈವ್ಡ್ ಫ್ರಮ್ ಕನ್ಸ್ಯೂಮರ್ ಪರ್ಸೆಪ್ಷನ್ ಆಫ್ ದ ಬ್ರ್ಯಾಂಡ್. ಸೊ ಒಂದು ಕನ್ಸ್ಯೂಮರ್ಸ್, ಈಗ ಸ್ಟಾರ್ ಬಕ್ಸ್ ಅಂತ ಕಂಪನಿ ತೊಗೊಂಡ್ರೆ ಕನ್ಸ್ಯೂಮರ್ಸ್ ಮೈಂಡಲ್ಲಿ ಅದಕ್ಕೆ ತುಂಬ
ದೊಡ್ಡ ರೆಪ್ಯುಟೇಷನ್ ಇರೋದ್ರಿಂದ ಅವ್ರು ಯಾವ ಪ್ರೈಸಿಗಾದರೂ ಅದನ್ನು ಮಾರ್ಬೋದು. ಅದನ್ನು ನಾವು ಬ್ರ್ಯಾಂಡ್ ಇಕ್ವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ರ್ಯಾಂಡ್ ಲಾಯಲ್ಟಿ, ಕನ್ಸ್ಯೂಮರ್ ಕನ್ಸಿಸ್ಟೆಂಟ್ ಪ್ರಿಫರೆನ್ಸ್ ಫಾರ್ ಅ ಬ್ರ್ಯಾಂಡ್ ಓವರ್ ಅ ಕಾಂಪಿಟೇಟರ್ಸ್. ಬೇರೆ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೊಂದು ಮಾರ್ಕೆಟಲ್ಲಿ ಟೂತ್ಪೇಸ್ಟ್ ಇದ್ದರೂ ಕೂಡ ಜನ ಇವತ್ತಿಗೂ ಕೂಡ ಕೋಲ್ಗೇಟ್ನ ಅದನ್ನು ಬ್ರ್ಯಾಂಡ್ ಲಾಯಲ್ಟಿ ಅಂತ ಹೇಳ್ತೀವಿ. ಬ್ರ್ಯಾಂಡ್ ಪೊಸಿಷನಿಂಗ್, ಈಗ ವೋಲ್ವೋ ಅಂತ ಯೋಚನೆ ಮಾಡಿದಾಗ ಸೇಫ್ಟಿ ಅಂತ, ಟಾಟಾ ಅಂದಾಗ ಟಾಟಾ ಮೋಟರ್ ವೆಹಿಕಲ್ಸ್, ಟಾಟಾ ಕಾರ್ ಅಂತ ಯೋಚನೆ ಮಾಡಿದಾಗ ದಟ್ ಈಸ್ ಆಲ್ಸೋ ಸೇಫ್ಟಿ ಅಂತ. ಟೆಸ್ಲಾ ಅಂದರೆ ಇನೋವೇಷನ್ ಅಂತ. ಸೊ ಇದೆಲ್ಲ ಬ್ರ್ಯಾಂಡ್ ಪೊಸಿಷನಿಂಗ್. ಒಂದು ಮೈಂಡ್ ಸೆಟ್ ಕನ್ಸ್ಯೂಮರ್ ಮೈಂಡಲ್ಲಿ ಯಾವ ರೀತಿ ಒಂದು ಬ್ರ್ಯಾಂಡನ್ನು ಪೊಸಿಷನಿಂಗ್ ಮಾಡ್ತಾರೆ ಅಂತ. ಬ್ರ್ಯಾಂಡ್ ಪರ್ಸ್ನಾಲಿಟಿ, ಲೈಕ್ ನಮ್ಮ ಪರ್ಸ್ನಾಲಿಟಿ ಮತ್ತು ಬ್ರ್ಯಾಂಡ್ ಪರ್ಸ್ನಾಲಿಟಿ ಸೇಮ್ ಇರುತ್ತೆ. ಹ್ಯೂಮನ್ ಟ್ರೇಟ್ಸ್ ಅಟ್ರಿಬ್ಯೂಟೆಡ್ ಟು ಅ ಬ್ರ್ಯಾಂಡ್. ಫಾರ್ ಎಕ್ಸಾಂಪಲ್ ಡವ್, ಕೇರಿಂಗ್ ಆ್ಯಂಡ್ ಜೆಂಟಲ್, ರೈಟ್. ಹಾರ್ಡ್ಲಿ ಡೇವಿಡ್ಸನ್ ರಗ್ಗಡ್ ಆ್ಯಂಡ್ ಫ್ರೀ ಸ್ಪಿರಿಟೆಡ್ ಅಂತ ಏನೋ ಒಂದು ಹ್ಯೂಮನ್ ರಿಲೇಟೆಡ್ ನಮ್ಮಲ್ಲಿರುವಂಥ ಕ್ವಾಲಿಟೀಸ್ ಇರುತ್ತೆ. ಕೇರಿಂಗ್, ಜೆಂಟಲ್, ಲವ್ವಿಂಗ್, ಆ ರೀತಿ ಪದಗಳ ಬಳಕೆ ಯೂಸ್ ಬ್ರ್ಯಾಂಡ್ ಪರ್ಸ್ನಾಲಿಟಿ. ಪದಗಳ ಅರ್ಥಗಳು ಕ್ಲಿಯರ್ ಆಗಿ ಇದು ನಾನು ಬೇರೆ ವಿಡಿಯೋ ನೋಡಿ ಕಲ್ತ್ಕೊಂಡು. ನೆಕ್ಸ್ಟ್ ನಂಬರ್ 6, ಕಸ್ಟಮರ್ ರಿಲೇಶನ್ಶಿಪ್. ಕಸ್ಟಮರ್ ರಿಲೇಶನ್ಶಿಪ್, ಈ ಕಸ್ಟಮರ್ CRM ಸಿಸ್ಟಮ್ ಇಂಪ್ರೂವ್ಸ್ ಟೀಮ್ ಕೊಲಾಬ್ರೇಷನ್ ಬಿಸ್ನೆಸ್. ಒಂದು ಬಿಸ್ನೆಸ್ಸಲ್ಲಿ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ ಟೀಮ್ ಕೊಲಾಬ್ರೇಟ್ ಇನ್ಕ್ರೀಸ್ ಮಾಡುತ್ತೆ ಅಂತ ಪಾಸಿಟಿವ್ ಸೆಂಟೆನ್ಸ್, ಅದು ಸರಿ. ರೀಸನಿಂಗ್ ಕಸ್ಟಮರ್ ರಿಲೇಶನ್ಶಿಪ್ ಡಿಪಾರ್ಟ್ಮೆಂಟ್ ಅಸೆಸ್ ಆ್ಯಂಡ್ ಅಪ್ಡೇಟ್. ಯಾಕೆ ಅಂದರೆ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಸ್ಟಮರ್ ರಿಲೇಟೆಡ್ ಇನ್ಫಾರ್ಮೇಷನ್ ಇಮಿಡಿಯೇಟ್ ಆಗಿ ರಿಯಲ್ ಟೈಮಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಅಸೆಸ್ ಮಾಡಿಕೊಂಡು ಪ್ರಕಾರ ನಾನೇ ಬಿಸ್ನೆಸ್ ಬಹುದು ಅನ್ನೋ ಅದು ಸರಿ. ಆಮೇಲೆ ಅದು ರೀಸನಿಂಗ್ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಅದು ಸರಿಯಾದಂಥ ಸಪೋರ್ಟಿವ್ ರೀಸನಿಂಗೇ. ಅದಕ್ಕೋಸ್ಕರ ಇಟ್ ಈಸ್ ಎ ಈಸ್ ರೈಟ್, ಆರ್ ಈಸ್ ಬೋತ್ ಎ ಆ್ಯಂಡ್ ಆರ್ ಇಟ್ ಈಸ್ ಫಸ್ಟ್. ಅದಕ್ಕೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಇಸ್ ಅ ಇಂಪಾರ್ಟೆಂಟ್ ಟಾಪಿಕ್ ಅನ್ನೋದು. ಅದರಲ್ಲಿ ಏನೇನು ಓದಬೇಕು ಅನ್ನೋ ಟೈಪ್ಸ್ ಆಫ್ ಕಸ್ಟಮರ್, ಆಪರೇಷನಲ್ CRM, ಅನಾಲಿಟಿಕ್ CRM ಆ್ಯಂಡ್ ಕೊಲಾಬ್ರೇಟಿವ್ CRM ಟೈಪ್ಸ್ ಇದೆ. 3 ಟೈಪ್ಸನ್ನು ಓದಬೇಕು. ಜೊತೆಗೆ ಕಾಂಪೊನೆಂಟ್ಸ್ ಆಫ್ ಸೇಲ್ಸ್ ಆಫ್ CRM ಅಂತ, ಸೇಲ್ಸ್, ಕಸ್ಟಮರ್ ಸರ್ವಿಸ್ ಆ್ಯಂಡ್ 4. ಸೊ ಇಲ್ಲಿ ಇಂಪಾರ್ಟೆಂಟಾಗಿ ಟೈಪ್ಸ್ ಆಫ್ CRM, ಕಾಂಪೊನೆಂಟ್ಸ್ ಆಫ್ CRM ಓದಬೇಕು ಆ್ಯಂಡ್ ಪ್ರೋಸೆಸ್ ಆಫ್ CRM. ಸೊ ಇಷ್ಟನ್ನ ಓದ್ಕೊಳ್ಳಿ. ಅದು ಬಿಟ್ಟು ನೀವು ಬೆನಿಫಿಟ್ಸು, ಚಾಲೆಂಜಸ್ಸು ಅದೇನಾದರೂ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡೋದು ನಿಮಗೆ ಗೊತ್ತಿಲ್ಲ. ಸೊ ಏನು ಓದ್ತೀರಾ ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಟೈಪ್ಸ್ ಆಫ್ CRM, ಕಾಂಪೊನೆಂಟ್ಸ್ ಆಫ್ CRM, ಪ್ರೋಸೆಸ್ ಆಫ್ CRM. ಇಷ್ಟನ್ನ ನೀವು ಓದ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನಂಬರ್ 65. A form of investment where a parent company starts a new venture in foreign country by conducting new ಇದನ್ನ ನಾವು ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್. ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಒಂದು ಕಂಪನಿ ಬೇರೆ ದೇಶದಲ್ಲೂ ಬಿಸ್ನೆಸ್. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ FDI ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ಪೋರ್ಟ್ಫೋಲಿಯೋ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಹೇಳ್ತಾ ಇದ್ದಾರೆ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ಇನ್ ದ ಅಸೆಟ್ಸ್ ಆಫ್ ದ ಕಂಪನಿ. ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಅಸೆಟ್ಸ್ ಆಗಿರಬಹುದು ಅಥವಾ ಹೊಸದಾಗಿ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಅದನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಆದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಆರ್ ಫಾರಿನ್ ಪೋರ್ಟ್ಫೋಲಿಯೋ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಫಾರಿನ್ ಇನ್ವೆಸ್ಟ್ಮೆಂಟ್. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಬೈಯಿಂಗ್ ದ ಶೇರ್ಸ್, ಅಸೆಟ್ಸ್ ಬಗ್ಗೆ ಲಾಂಗ್ ಟರ್ಮ್ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ಸು, ಸ್ಟಾಕ್ಸು, ಡೆಬೆಂಚರ್ಸು, ಬಾಂಡ್ಸು ಇಂಥದ್ರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಬ್ಬ ಇಂಡಿವಿಜುವಲ್ಲು ಅದನ್ನು ನಾವು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅದೇ ಒಂದು ಆರ್ಗನೈಸೇಷನ್ ಮಾಡಿದ್ರೆ ಅದನ್ನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಫಾರಿನ್ ಇನ್ವೆಸ್ಟ್ಮೆಂಟ್. ಅದು ಬಿಟ್ಟು ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಫಸ್ಟಿಂದ ಬಿಗಿನಿಂಗಿಂದ ಒಂದು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಾವು ಬಿಸ್ನೆಸ್ಸನ್ನು ಸ್ಕ್ರ್ಯಾಚಿಂದ ನ್ಯೂ ಆಪರೇಷನಲ್ ಫೆಸಿಲಿಟಿನ ಸ್ಟಾರ್ಟ್ ಮಾಡಿದಾಗ ಅದನ್ನು ನಾವು ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ 65ಗೆ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 66. ಸಮ್ ಪ್ರಾಡಕ್ಟ್ ರಿಕ್ವೈರ್ಸ್ ದ ಯೂಸ್ ಆಫ್ ಆನ್ಸಿಲರಿ ಪ್ರಾಡಕ್ಟ್ಸ್ ಫಾರ್ ಪ್ರೈಸಿಂಗ್ ಈಸ್ ನಾಟ್. ನೋಡಿ, ಒಂದು ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್
ಮೊಬೈಲ್ ಫೋನ್ ಅಂತ ಅಂದ್ಕೊಳ್ಳೋಣ, ಅದಕ್ಕೆ ಬ್ಯಾಟ್ರಿ ಈಸ್ ಅನ್ ಆನ್ಸಿಲರಿ ಪ್ರಾಡಕ್ಟ್, ಸಪೋರ್ಟಿವ್ ಪ್ರಾಡಕ್ಟ್. ಈಗ ಒಂದು ಪ್ರಾಡಕ್ಟ್ನ ಪ್ರೈಸಿಂಗ್ ಮಾಡಬೇಕು ಅಂದರೆ ಅದರ ಬ್ಯಾಟ್ರಿ ಅಥವಾ ಚಾರ್ಜರ್ ಅದು ಆನ್ಸಿಲರಿ ಪ್ರಾಡಕ್ಟ್. ಅದ್ರ ಬೇಸಿಸ್ ಮೇಲೆ ನಾವು ಪ್ರೈಸಿಂಗ್ ಮಾಡಿದಾಗ ಅದನ್ನು ಏನಾಗುತ್ತೆ, ಸೊ ಪ್ರಾಡಕ್ಟ್ ಲೈನ್ ಪ್ರೈಸಿಂಗ್, ಟೂ ಪ್ರಾಡಕ್ಟ್ ಪ್ರೈಸಿಂಗ್, ಟೂ ಪಾರ್ಟ್ ಪ್ರೈಸಿಂಗ್, ಕ್ಯಾಪ್ಟಿವ್ ಪ್ರೈಸಿಂಗ್ ಅಂತ ಇದೆ. ಓಕೆ, ಸೊ ಅದರ ಮೀನಿಂಗ್ಸ್ಗಳನ್ನು ಅಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಪ್ರಾಡಕ್ಟ್ ಲೈನ್ ಪ್ರೈಸಿಂಗ್. ಸೊ ಪ್ರಾಡಕ್ಟ್ ಲೈನ್ ಪ್ರೈಸಿಂಗ್ ಅಂದರೆ ಸೆಟ್ಟಿಂಗ್ ಡಿಫರೆಂಟ್ ಪ್ರೈಸಸ್ ಫಾರ್ ಡಿಫರೆಂಟ್ ಪ್ರಾಡಕ್ಟ್ಸ್ ಇನ್ ಸೇಮ್ ಪ್ರಾಡಕ್ಟ್ ಲೈನ್ ಕ್ವಾಲಿಟಿ. ಎಕ್ಸಾಂಪಲ್ಸ್ ಸ್ಮಾರ್ಟ್ಫೋನ್, ಗ್ಯಾಲಕ್ಸಿ ಎ, ಗ್ಯಾಲಕ್ಸಿ, ಈ ರೀತಿ ಡಿಫ್ರೆಂಟ್ ಸೀರೀಸ್ ಇದೆ ನಿಮಗೆ. ಪ್ರತಿಯೊಂದು ಸೀರೀಸ್ಗೂ ಕೂಡ ಡಿಫ್ರೆಂಟ್ ಪ್ರೈಸಿಂಗ್ನ ಮಾಡ್ತಾರೆ, ಅದನ್ನ ಪ್ರಾಡಕ್ಟ್ ಲೈನ್. ನೆಕ್ಸ್ಟ್ ಕ್ಯಾಪ್ಟಿವ್ ಪ್ರೈಸಿಂಗ್, ಡಿಫೈನಿಂಗ್ ಬೇಸಿಕ್ ಪ್ರಾಡಕ್ಟ್ಸ್ ಲೋ ಬಟ್ ಚಾರ್ಜಿಂಗ್ ಹೈ ಫಾರ್ ಕಾಂಪ್ಲಿಮೆಂಟರಿ ಆರ್ ರಿಕ್ವೈರ್ಡ್ ಪ್ರಾಡಕ್ಟ್. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಕ್ಯಾಪ್ಟಿವ್ ಪ್ರೈಸಿಂಗ್. ನೋಡಿ, ಫಸ್ಟು ಪ್ರಾಡಕ್ಟ್ ಲೈನ್ ಪ್ರೈಸಿಂಗ್ ಅಂತ ಇದಕ್ಕೆ ಬರಲ್ಲ, ಆದರೆ ಕ್ಯಾಪ್ಟಿವ್ ಪ್ರೈಸಿಂಗ್ ಏನು ಹೇಳ್ತಾ ಇದೆ ಅಂದರೆ, ಈಗ ಒಂದು ಪ್ರಾಡಕ್ಟ್ನ ಅವಶ್ಯಕತೆ ಏನಿದೆ ಅದ್ರ ಬೇಸಿಸ್ ಮೇಲೆ ಆ ಪ್ರಾಡಕ್ಟನ್ನು ಪ್ರೈಸಿಂಗ್ ಮಾಡುವಂಥದ್ದು. ಪ್ರೈಸಿಂಗ್ ಬೇಸಿಕ್ ಪ್ರಾಡಕ್ಟ್ಸ್ ಲೋ ಬಟ್ ಚಾರ್ಜಿಂಗ್ ಹೈ ಫಾರ್ ಕಾಂಪ್ಲಿಮೆಂಟರಿ ಆರ್ ರಿಕ್ವೈರ್ಡ್ ಪ್ರಾಡಕ್ಟ್ಸ್. ಆ್ಯಪಲ್ ಫೋನ್ ಅದೇ, ಆ್ಯಪಲ್ ಕಂಪ್ನಿ ಅದೇ ಮಾಡೋದು. ಅವ್ರು ಏನು ಮಾಡ್ತಾರೆ, ಫೋನ್ಸ್ಗಳನ್ನ ಮಾರ್ತಾರೆ, ಅದು ಚಾರ್ಜರ್ಗಳನ್ನು ಕೂಡ ಸಪ್ರೇಟಾಗಿ ಮಾಡ್ತಾರೆ. ಚಾರ್ಜರ್ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಹೈ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡಿ, ದಟ್ ಈಸ್ ಕ್ಯಾಪ್ಟಿವ್ ಪ್ರೈಸಿಂಗ್. ಇಲ್ಲಿ ಸಮ್ ಪ್ರಾಡಕ್ಟ್ಸ್ ರಿಕ್ವೈರ್ ಯೂಸ್ ಆಫ್ ಆನ್ಸಿಲರಿ ಪ್ರಾಡಕ್ಟ್ಸ್ ಫಾರ್ ಪ್ರೈಸಿಂಗ್ ಇಸ್ ನೌ ಕ್ಯಾಪ್ಟಿವ್ ಪ್ರೈಸಿಂಗ್. ಕ್ಯಾಪ್ಟಿವ್ ಪ್ರೈಸಿಂಗ್ ಅದು ಬಿಟ್ಟು ನಮಗೆ ಟೂ ಪಾರ್ಟ್ ಪ್ರೈಸಿಂಗ್. ಟೂ ಪಾರ್ಟ್ ಪ್ರೈಸಿಂಗ್ ಅಂದರೆ ಏನು, ಚಾರ್ಜಿಂಗ್ ಅ ಫಿಕ್ಸ್ಡ್ ಫೀ ಪ್ಲಸ್ ಅ ವೇರಿಯಬಲ್ ಯೂಸೇಜ್ ಫೀ. ಸೊ ಯೂಶಲಿ ನಾವು ಏನು ಮಾಡ್ತೀವಿ ನೋಡಿ, ಇಂಟರ್ನೆಟ್ ಪರ್ಚೇಸ್ ಮಾಡಿ ಕೆಲವು ಸ್ವಲ್ಪ ಹೊತ್ತು ಯೂಸ್ ಮಾಡಿದ್ರೆ ಫಿಕ್ಸ್ಡ್ ರೇಟ್ ಇರುತ್ತೆ, ಅದಾದಮೇಲೆ ಅದಕ್ಕೆ ಅಡಿಷ್ನಲ್ ಆಗಿ ನಾವು ಯೂಸ್ ಮಾಡ್ತಾ ಹೋದರೆ ಅಡಿಷ್ನಲ್ ಚಾರ್ಜಸ್ ಆಗ್ತಾ ಇರುತ್ತೆ. ಅದನ್ನ ಟೂ ಪಾರ್ಟ್ ಪ್ರೈಸಿಂಗ್ ಅಂತ, ಫಿಕ್ಸ್ಡ್ ಪ್ಲಸ್ ವೇರಿಯಬಲ್. ಇದ್ರ ಮೀನಿಂಗ್ ಗೊತ್ತಾಯ್ತು ನಿಮಗೆ? ಟೂ ಅಲ್ಲ ಅದಕ್ಕೆ. ನೆಕ್ಸ್ಟ್ ಇನ್ನು ಅದರ್ ಟೈಪ್ಸು ನೀವೇನು ಓದಬೇಕು ಅಂದರೆ ಆಪ್ಷನಲ್ ಪ್ರಾಡಕ್ಟ್ ಪ್ರೈಸಿಂಗ್, ಪ್ರೀಮಿಯಂ ಪ್ರೈಸಿಂಗ್ ಆ್ಯಂಡ್ ಸೈಕಾಲಜಿಕಲ್ ಪ್ರೈಸಿಂಗ್. ಆಪ್ಷನಲ್ ಪ್ರಾಡಕ್ಟ್ ಪ್ರೈಸಿಂಗ್ ಅಂದರೆ ಪ್ರೈಸಿಂಗ್ ದ ಬೇಸ್ ಪ್ರಾಡಕ್ಟ್ ಲೋ ಆ್ಯಂಡ್ ಸೆಲ್ಲಿಂಗ್ ಆಪ್ಷನಲ್ ಎಕ್ಸ್ಟ್ರಾಸ್ ಅಟ್ ಅಡಿಷ್ನಲ್ ಕಾಸ್ಟ್. ಬೇಸಿಕ್ ಪ್ರಾಡಕ್ಟನ್ನು ಲೋ ಪ್ರೈಸಿಂಗ್ ಮಾರಿಬಿಟ್ಟು ಅಡಿಷ್ನಲ್ ಅದನ್ನು ಅಡಿಷ್ನಲ್ ಕಾಸ್ಟಿಗೆ ಮಾರುವಂಥದ್ದು. ಲೈಕ್ ಕಾರ್ಸ್ ಬೇಸ್ ಮಾಡಲ್ ಲೋ ಪ್ರೈಸಿಂಗ್ ಮಾರಿಬಿಟ್ಟು ಅದಕ್ಕೆ ಸನ್ ರೂಫ್, ಲೆದರ್ ಸೀಟ್, GPS ಇದನ್ನೆಲ್ಲ ಎಕ್ಸ್ಟ್ರಾ ಕಾಸ್ಟಿಗೆ ಸೇಲ್ ಮಾಡುವ. ನೆಕ್ಸ್ಟ್ ಪ್ರೀಮಿಯಂ ಪ್ರೈಸಿಂಗ್, ಅದನ್ನು ಆಪ್ಷನಲ್ ಸೆಟ್ಟಿಂಗ್ ಹೈ ಪ್ರೈಸ್ ಟು ಕ್ವಾಲಿಟಿ ಆರ್ ರೋಲೆಕ್ಸ್. ಗೊತ್ತಲ್ಲ ನಿಮಗೆ ಎಲ್ಲ ಪ್ರೀಮಿಯಂ ಪ್ರೈಸ್. ಸೈಕಾಲಜಿಕಲ್ ಪ್ರೈಸಿಂಗ್ 499 500 ಆಗಲಿ. ಸೈಕಾಲಜಿಕಲ್ ಪ್ರೈಸಿಂಗ್ ಎಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಇದಕ್ಕೆ ಆನ್ಸರ್ ಇಸ್ 7. 7ರಲ್ಲಿ ಅರೇಂಜ್ ದ ಫಾಲೋಯಿಂಗ್ ಸ್ಟೆಪ್ಸ್ ಇನ್ ಕರೆಕ್ಟ್ ಸೀಕ್ವೆನ್ಸ್ ಫಾರ್ ಲಾಂಚಿಂಗ್ ಡಿಜಿಟಲ್ ಮಾರ್ಕೆಟಿಂಗ್. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಈ ಮಾರ್ಕೆಟ್ ಇಲ್ಲಿಂದ ಕ್ವಶನ್ ಮತ್ತೆ ರಿಪೀಟ್ ಆಗುತ್ತೆ, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಸ್ ಆಫ್ ನೌ. ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಇನ್ಫ್ಲುಯೆನ್ಸಸ್ ಡಿಜಿಟಲ್ ಮಾರ್ಕೆಟಿಂಗಲ್ಲೇ ಬರೋದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಇದೆಲ್ಲ ಟೈಪ್ಸ್ ಆಫ್ ಡಿಜಿಟಲ್. ಅದಕ್ಕೋಸ್ಕರ ಡಿಜಿಟಲ್ ಮಾರ್ಕೆಟಿಂಗ್ಗೆ ನಾಲೆಜ್ ಇರಲೇಬೇಕು. ಏನು ನೋಡಿ, ಇಲ್ಲಿ ಸ್ಟೆಪ್ಸ್ ಕೇಳಿದ್ದಾರೆ. ಫಸ್ಟು ಗೋಲ್ ಸೆಟ್ಟಿಂಗ್ ಇಸ್ ಆಲ್ವೇಸ್ ಫಸ್ಟ್ ಸ್ಟೆಪ್ ಅಂತ ನಾನು ಅಂದಿದ್ದೆ. ಗೋಲ್ ಅಂತ ಬಂದರೆ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಮೆಜರ್ ಆ್ಯಂಡ್ ಅನಾಲೈಸ್ ಅಂತ ಬಂದರೆ ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಇವ್ಯಾಲ್ಯೂಯೇಷನ್, ಮೆಜರ್ಮೆಂಟ್, ಅನಾಲಿಸಿಸ್ ಪದ ಯೂಸ್ ಲಾಸ್ಟ್ ಸ್ಟೆಪ್. ಇದು ಲಾಸ್ಟ್ ಸ್ಟೆಪ್ ಈ ಆಗಕ್ಕೆ ಸಾಧ್ಯ. ಸೊ ದಿಸ್ ಇಸ್ ನೆಕ್ಸ್ಟ್. ಫಸ್ಟ್ ಇಸ್ ಸೆಟ್ ದ ಕ್ಯಾಂಪೇನ್ ಗೋಲ್ಸ್. ಎ ಇಸ್ 1, ಎ ಇಸ್ 1, ಡಿ ಇಸ್ ಲಾಸ್ಟ್ ಅನ್ನೋದು ನಮಗೆ ಗೊತ್ತು. ಸೊ ಎ ಇಸ್ 1, ಡಿ ಇಸ್ ಲಾಸ್ಟ್ ಅಂತ ಆಪ್ಷನಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಟ್ ಕ್ಯಾಂಪೇನ್ ಗೋಲ್ಸ್ ಆದಮೇಲೆ ನಾವೇನು ಮಾಡಬೇಕು, ಕ್ಯಾಂಪೇನ್ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಾ? ಇಲ್ಲ. ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾವು ಟಾರ್ಗೆಟನ್ನು ಡಿಫೈನ್ ಮಾಡಬೇಕು. ಯಾರು ನಮಗೆ ಟಾರ್ಗೆಟ್, ಯಾರು ಟಾರ್ಗೆಟ್, ಅವ್ರ ಬೇಸಿಸ್ ಮೇಲೆ ನಾವು ಕ್ಯಾಂಪೇನ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಕ್ಯಾಂಪೇನ್ ಕಂಟೆಂಟ್ ಮಾಡಾದ್ಮೇಲೆ ನಾವು ಲಾಂಚ್ ಮಾಡಬೇಕಾಗುತ್ತೆ. ಲಾಂಚ್ ಮಾಡಾದ್ಮೇಲೆ ಎಫೆಕ್ಟ್ ಚೆಕ್ ಮಾಡಬೇಕು. ಸೊ A, B, C, E, D
ಇಲ್ಲಿ ABC. ಫಸ್ಟ್ ಒನ್ ಇಸ್ ದ ಇಷ್ಟು. ದಿಸ್ ಇಸ್ ಹೌ ಐ ಇವ್ಯಾಲ್ಯೂಯೇಟ್ ಸ್ಟೆಪ್ಸ್ ಪ್ರೋಸೆಸ್ ಅಂತ ಬಂದಾಗ ಸ್ವಲ್ಪ ಟೈಮ್ ತಗೊಂಡು ಪಕ್ಕದಲ್ಲೇ ನಾವು ಸ್ಟೆಪ್ಸನ್ನು ಅಥವಾ ಕೆಳಗೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಏನು ಕೊಟ್ಟಿರ್ತಾರೆ ಅಥವಾ ಲಾಸ್ಟಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಸ್ಟೆಪ್ಸ್ಗಳನ್ನು ಈ ರೀತಿ ಬರ್ಕೊಂಡು ಕರೆಕ್ಟಾಗಿ ನಮಗೆ ಬಂದಿರೋದನ್ನ ನೋಡಿ ಕ್ಲಿಕ್ ಮಾಡಬೇಕು. ಓಕೆ, ಯು ಕೆನಾಟ್ ಜಸ್ಟ್ ಲೀವ್ ಮ್ಯಾಥ್ ದ ಫಾಲೋಯಿಂಗ್ ಆರ್ ಪ್ರೋಸೆಸ್ ರಿಲೇಟೆಡ್ ಕ್ವಶನ್ಸ್. ಅಲ್ಲಿ ನಿಮಗೆ ತುಂಬ ಅಲ್ಲೇ ಆನ್ಸರ್ ಇರುತ್ತೆ, ಸ್ವಲ್ಪ ಮಾಡಬೇಕು. ನೆಕ್ಸ್ಟ್ ಈಗ 67 ಕ್ವಶನ್ ರಿಲೇಟೆಡ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಏನೇನು ಕ್ವಶನ್ಸ್ ನೀವು ಓದಬೇಕು ಎಕ್ಸಾಮ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾಂಪೊನೆಂಟ್ಸ್ ಆರ್ ಟೈಪ್ಸ್ ಆಫ್. ಸೊ ಫಸ್ಟ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಗೊತ್ತಿರಬೇಕು, ಕಾನ್ಸೆಪ್ಟು. ಆಮೇಲೆ ಟೈಪ್ಸ್ ನೋಡಿ, SEM ಸರ್ಚ್ ಇಂಜಿನ್ ಮಾರ್ಕೆಟಿಂಗ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಕಂಟೆಂಟ್ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್, ಮೊಬೈಲ್ ಮಾರ್ಕೆಟಿಂಗ್, ವಿಡಿಯೋ ಮಾರ್ಕೆಟಿಂಗ್, ಪೇಪರ್ ಕ್ಲಿಕ್ ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್. ಸೊ ಇಲ್ಲಿಂದ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನೀವೇ ಹೋಗಿ ಸರ್ಚ್ ಮಾಡಿ ಓದ್ಕೊಳ್ಳಿ. ಟೈಪ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಒಳ್ಳೊಳ್ಳೆ ವೆಬ್ಸೈಟಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋದುಂಟು. ಓಕೆ, ಸೊ ಅದನ್ನು ನೀವು ನೋಡಿಕೊಂಡು ಓದ್ಕೊಳ್ಳಿ, ಅಲ್ಲಿಂದ ಕ್ವಶನ್ ಕೇಳು ಚಾನ್ಸಸ್ ಹೈ ಇದೆ. ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇಡ, ಅದು ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಅದನ್ನು ಓದ್ಕೊಳ್ಳಿ. SEO, ಸೋಷಿಯಲ್ ಮೀಡಿಯಾ, ಇಮೇಲ್, ಆಟೋಮೆಟಿಕ್, ಬೆನಿಫಿಟ್, ಚಾಲೆಂಜಸ್ ಎಲ್ಲ ಗೊತ್ತಿದೆ. ಆಮೇಲೆ ಈ ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ, ಬಿಗ್ ಡೇಟಾ, ವಾಯ್ಸ್ ಸರ್ಚ್ ಆಪ್ಟಿಮೈಸೇಷನ್, ಎಮರ್ಜಿಂಗ್ ಟ್ರೆಂಡ್ಸ್, ಇದ್ರದ್ದು ಸ್ಕ್ರೀನ್ಶಾಟ್ ತಗೊಳ್ಳಿ. AI ಪವರ್ಡ್ ಮಾರ್ಕೆಟಿಂಗ್ ಆ್ಯಂಡ್ ಬಾಕ್ಸ್, ವಾಯ್ಸ್ ಸರ್ಚ್ ಆಪ್ಟಿಮೈಸೇಷನ್, ಶಾರ್ಟ್ ಫಾರ್ಮ್ ವಿಡಿಯೋ ಮಾರ್ಕೆಟಿಂಗ್, ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ, UX ಅಂತ ಬಂದಿದೆ, ಅದು ಪರ್ಸನಲೈಸೇಷನ್, ಯೂಸ್ ಡೇಟಾಸ್, ಇದ್ರ ಬಗ್ಗೆ ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟು, so that you got that till there. Arrange the following stages in the correct sequence for developing marketing strategy ಅಂತಾರೆ. ಸೊ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ತುಂಬ ಕೇಳಲ್ಲ, ಆದರೂ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಬಗ್ಗೆ ಏನೋ ಒಂದು ಕ್ವಶನ್ ಕೇಳಬೇಕು ಅಂತ ಅವ್ರು ಏನೋ ಕೇಳ್ತಾರೆ, ಏನು ಕೇಳ್ತಾರೆ ಅಂತ ನಾವು ಆಗಲ್ಲ. ಎಲ್ಲ ಬರುತ್ತೆ ಅಂತ ಹೇಳ್ತಾ ಹೋದರೆ ಅದು ಸುಳ್ಳು. ಸೊ ಕೆಲವೊಂದು ಕ್ವೆಶನ್ಸು ಸುಮ್ಮನೆ ಹಂಗೆ ಎತ್ತಿ ಹಾಕಿರ್ತಾರೆ. ಆಲ್ಮೋಸ್ಟ್ 120 ಕ್ವೆಶನ್ಸ್ ಹಂಗಿರ್ಬೋದು, ನಾವು ಎಕ್ಸ್ಪೆಕ್ಟ್ ಮಾಡ್ದಲೇ ಇರುವುದು. ಸೊ ಈಗ ಫಸ್ಟು ಮತ್ತೆ ಗೋಲ್ ಸೆಟ್ಟಿಂಗ್ ಇಸ್ ದ ಫಸ್ಟ್ ಥಿಂಗ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕಿಂತ ಮುಂಚೆ ಏನಾದರೂ ಮಾಡಬೇಕಾ ಅಂತ ಇಲ್ಲಿ ಅಬ್ಸರ್ವ್ ಮಾಡೋಣ. ಯಾಕಂದರೆ ಇಲ್ಲಿ ಆಪ್ಷನ್ಸ್ ಇದೆ, A ಅಂತ ಆಪ್ಷನ್ಸ್ ಇದೆ, C ಅಂತ ಆಪ್ಷನ್ಸ್ ಇದೆ. A ಬರಬೇಕು ಅಥವಾ C ಬರಬೇಕಲ್ವಾ? ಸೊ ನೋಡೋಣ, C ಬರುತ್ತಾ A ಬರುತ್ತಾ ಅಂತ. ಫಸ್ಟು ಸೆಟ್ ಇಂಟರ್ನ್ಯಾಷನಲ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಕೆಟ್ ಟಾರ್ಗೆಟ್ ಮಾಡಿ ಡೆವಲಪ್ ಇಂಟರ್ನ್ಯಾಷನಲ್ ಇದೆ. ಸೊ ಈಗ ಡೆವಲಪ್ ಮಾಡುವಂಥದ್ದು ಅದು ಏನೇ ಇದ್ರೂ ಕೂಡ ಲಾಸ್ಟಲ್ಲೇ ಬರುತ್ತೆ, ಕರೆಕ್ಟ್? ಸೊ ಡೆವಲಪ್ ಮಾಡುವಂಥದ್ದು ಅನ್ನೋದೇನು ಯೂಸ್ ಮಾಡಿ ನಾವು ನಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕು ಪ್ರೋಸೆಸ್ ಮಾಡುವಾಗ. ಯಾಕಂದರೆ ನಾವು ಇಂಟರ್ನೆಟಲ್ಲಿ ಹುಡುಕಿ ಅದನ್ನು ಓದ್ಕೊಂಡು ಹೋಗಿ ಕೂಡ ಏನೂ ಪ್ರಯೋಜನ ಇಲ್ಲ. ನಮ್ಮ ಕಾಮನ್ ಸೆನ್ಸೇ ಮ್ಯಾಟರ್ ಆಗುತ್ತೆ. ನಾನು ಆ ಪ್ಲೇಸಲ್ಲಿದ್ದೆ ಅಂತ ಬಂದು ನಾನು ಇಂಟರ್ನ್ಯಾಷನಲ್ ಗೋಲ್ ಸೆಟ್ಟಿಂಗ್. ನೆಕ್ಸ್ಟು ಗೋಲ್ ಸೆಟ್ ಮಾಡಾದ್ಮೇಲೆ ವಾಟ್ ಐ ಕ್ಯಾನ್ ಡೂ, ಟಾರ್ಗೆಟಿಂಗ್ ಮಾಡಬೇಕು. ಆದರೆ ಟಾರ್ಗೆಟ್ ಮಾಡೋಕ್ಕಿಂತ ಮುಂಚೆ ನಾವು ಸೆಗ್ಮೆಂಟೇಷನ್, ಸೊ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ, ಆದರೆ ಟಾರ್ಗೆಟಿಂಗ್ಗಿಂತ ಮುಂಚೆ ಸೆಗ್ಮೆಂಟೇಷನ್ ಮಾಡಬೇಕು. ಸೊ ಸೆಗ್ಮೆಂಟೇಷನ್ ಆದಮೇಲೆ ಟಾರ್ಗೆಟಿಂಗ್ ಬರುತ್ತೆ. ಅದಾದಮೇಲೆ ಅಡಾಪ್ಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಟು ಲೋಕಲ್ ಮಾರ್ಕೆಟ್, ಡೆವಲಪ್ ಇಂಟರ್ನ್ಯಾಷನಲ್. ಸೊ ಈಗ ಲಾಸ್ಟ್ ಅನ್ನೋದು ನನಗೆ ಗೊತ್ತು. ಈಗ B ಅಡಾಪ್ಟ್, ಈಗ ಒಂದೇ ಒಂದು ಸ್ಟೆಪ್ ಬಿಟ್ಟಿದ್ದೀನಿ. ಅಡಾಪ್ಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಟು ಲೋಕಲ್ ಮಾರ್ಕೆಟ್, ಇಲ್ಲಿ ಬರುತ್ತಾ ಇಲ್ಲಿ ಬರುತ್ತೆ ಚೆಕ್ ಮಾಡಬೇಕು. ಆದರೆ ನಾನು ಇಲ್ಲೇನು ಮಾಡ್ತೀನಿ, A ಇಂದ ಸ್ಟಾರ್ಟ್ ಆಗೋದ್ರಿಂದ C ನನಗೆ ಬೇಡ. ಓಕೆ, ತೆಗೆದುಬಿಡ್ತೀನಿ, ಕನ್ಫ್ಯೂಷನ್ ಮಾಡಿ. ಆಮೇಲೆ ನನಗೆ ಗೊತ್ತಿದೆ C ಆದಮೇಲೆ ಆನ್ಸರ್ ಬರಬೇಕು, C ಆದಮೇಲೆ D ಬರಬೇಕಂತ ಗೊತ್ತಿದೆ. ಆದರೆ ಇಲ್ಲಿ D ಆದಮೇಲೆ C ಬಂದಿರೋದು, ಇದೆಲ್ಲ ಆನ್ಸರ್ ನನಗೆ. ಆನ್ಸರಿಗೆ ನಾನು ಯೋಚನೆ ಮಾಡಿ
ನನಗೆ ಗೊತ್ತು, ನನಗೆ ಒಂದೇ ಒಂದು ಕನ್ಫ್ಯೂಷನ್ ಇದ್ದಿದ್ದು ಅಡಾಪ್ಟ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಅದೆಲ್ಲ ಬರಬೇಕು. ಸೊ ಇದ್ರ ಪ್ರಕಾರ ತಗೊಂಡ್ರೆ ಎ ಬಂತು, ಇನ್ನು ನಾನು ಬಿ ಬಂದರೂ ಏನು ಪ್ರಯೋಜನ, ಸಿ ಬಂತು, ಸಿ ಆದ್ಮೇಲೆ ಡಿ ಬಂತು, ಅದಾದ್ಮೇಲೆ ನಾನು ಇಲ್ಲಿ ಬಿ ಹಾಕಿದ್ರೆ ಇ ಬರುತ್ತೆ. ಹೌ ಐ ಯೂಸ್ ಕಾಮನ್ ಸೆನ್ಸ್ ಡ್ಯೂರಿಂಗ್ ಎಕ್ಸಾಮ್, ಪ್ರತಿಯೊಂದಕ್ಕೂ ಹೋಗಿ ಅವರ್ ಬ್ರೈನ್ ಇಸ್ ನಾಟ್. ನೆಕ್ಸ್ಟ್ ಕ್ವಶನ್ ನಂಬರ್ 16. Dash refers to an optional utility services that allow customers of traditional utility to support a greater value of utility to cover above the market cost. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಒಂದು ಆಪ್ಷನಲ್ ಯುಟಿಲಿಟಿ ಸರ್ವಿಸಸ್ ಏನೋ ಒಂದು ಲೆಟ್ಸ್ ಟೇಕ್, ಈಗ ನಾವು ಮನೆ ಕಟ್ಟುವಾಗ ಸೋಲಾರ್ ಪ್ಯಾನಲ್ಸ್ನ ಹಾಕಿಸ್ಕೊಳ್ತಾ ಇದ್ದೀವಿ ಅನ್ಕೊಳ್ಳೋಣ. ಸೋಲಾರ್ ಪ್ಯಾನಲ್ಸ್ನ ಹಾಕಿಸ್ಕೊಳ್ತಾ ಇದ್ದೀವಿ. ಸೋಲಾರ್ ಪ್ಯಾನಲ್ಸ್ ಹಾಕಿಸ್ಕೊಂಡ್ರೆ ನಮಗೆ ಸ್ವಲ್ಪ ಖರ್ಚಾಗುತ್ತೆ, ಹೌದಾ ಅಲ್ವಾ? ಹೌದು, ನಮಗೆ ಗೊತ್ತಿದೆ ಅದು ಸೋಲಾರ್ ಪ್ಯಾನಲ್ ಹಾಕಿಸ್ಕೊಡೋದ್ರಿಂದ ಖರ್ಚಾಗುತ್ತೆ ಅಂತ. ಆದರೂ ಕೂಡ ನಾವು ಯಾಕೆ ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಸೋಲಾರ್ ಪ್ಯಾನಲ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಅಂದರೆ, ಬಿಕಾಸ್ ವಿ ವಾಂಟ್ ಟು ಸೇಫ್ ಗಾರ್ಡ್ ದ ಎನ್ವೈರನ್ಮೆಂಟ್. ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಗ್ರೀನ್ ಪ್ರೈಸಿಂಗ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ ಆನ್ ಆಪ್ಷನಲ್ ಯುಟಿಲಿಟಿ ಸರ್ವಿಸಸ್ ದಟ್ ಅಲೋಸ್ ಕಸ್ಟಮರ್ಸ್ ಆಫ್ ಟ್ರೆಡಿಷನಲ್ ಯುಟಿಲಿಟೀಸ್ ಟು ಸಪೋರ್ಟ್ ಅ ಗ್ರೇಟರ್ ವ್ಯಾಲ್ಯೂ ಆಫ್ ಯುಟಿಲಿಟಿ ಟು ಕವರ್ ಎಬೋವ್ ಮಾರ್ಕೆಟ್ ಕಾಸ್ಟ್. ನಾವು ಯಾವುದೋ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸಸ್ಟೈನಬಿಲಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಗ್ರೀನ್ ಪ್ರೈಸಿಂಗ್ ಇದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಗ್ರೀನ್ ಪ್ರೈಸ್. ವಾಟ್ ಈಸ್ ಯುಟಿಲಿಟಿ ಪ್ರೈಸ್? ಗ್ರೀನ್ ಪ್ರೈಸ್ 4 ಕೊಟ್ಟಿದ್ದಾರೆ. ಈಗ ಯುಟಿಲಿಟಿ ಪ್ರೈಸಿಂಗ್ ಅಂದರೆ ಪ್ರೈಸಿಂಗ್ ಅ ಪ್ರಾಡಕ್ಟ್ ಬೇಸ್ಡ್ ಆನ್ ದ ಆರ್ ಯುಟಿಲಿಟಿ ಪ್ರೊವೈಡ್ಸ್ ಟು ಕಸ್ಟಮರ್ ಕಾಸ್ಟ್. ಸೊ ಇದು ನಾವು ಏನು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ವ್ಯಾಲ್ಯೂ ಕೊಡುತ್ತೆ ಕಸ್ಟಮರಿಗೆ, ಅದ್ರ ಬೇಸಿಸ್ ಮೇಲೆ ನಾವು ಪ್ರೈಸಿಂಗ್ ಮಾಡಿ ಅದನ್ನು ನಾವು ಯುಟಿಲಿಟಿ ಪ್ರೈಸಿಂಗ್ ಅಂತ ಹೇಳ್ತೀವಿ. ಸೊ ಕಸ್ಟಮರ್ಸ್ ಯೂಶಲಿ ಲಕ್ಸುರಿ ವಾಚಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಓ, ದಿಸ್ ಇಸ್ ಅ ಪ್ರೀಮಿಯಂ ವಾಚಸ್, ಸೊ ಲೆಟ್ ಮಿ ಬೈ ಇಟ್ ಫಾರ್ ಎನಿ ಪ್ರೈಸ್. 1 ಲಕ್ಷಕ್ಕೂ ಬೈ ಮಾಡ್ತಾರೆ, 2 ಲಕ್ಷಕ್ಕೂ ಬೈ ಮಾಡ್ತಾರೆ, 2 ಕೋಟಿಗೂ ಬೈ ಮಾಡ್ತಾರೆ ವಾಚ್ಗಳನ್ನು. ಯುಟಿಲಿಟಿ ಪ್ರೈಸಿಂಗ್, ಕಸ್ಟಮರ್ಸ್ ಏನು ಅದಕ್ಕೆ ಪೇ ಮಾಡಬೇಕು ಅಂತ ಅಂದ್ಕೊಳ್ತಾರೋ ಅದ್ರ ಬೇಸಿಸ್ ಮೇಲೆ ಗ್ರೀನ್ ಪ್ರೈಸಿಂಗ್ ಆರ್ ಆಲ್ಸೋ ನೋನ್ ಆಸ್ ಎಕೋ ಪ್ರೈಸಿಂಗ್. ನೋಡಿ, ಇಲ್ಲಿ ಗ್ರೀನ್ ಪ್ರೈಸಿಂಗ್ ಅಂತ ಈ ಸಲ ಕ್ವಶನ್ ಕೇಳಿದ್ದಾರೆ, ನೆಕ್ಸ್ಟ್ ಟೈಮ್ ಎಕೋ ಪ್ರೈಸಿಂಗ್ ಅಂತ ವರ್ಡ್ ಯೂಸ್ ಮಾಡಿ. ಚಾರ್ಜಿಂಗ್ ಅ ಪ್ರೀಮಿಯಂ ಪ್ರೈಸ್ ಫಾರ್ ಅ ಪ್ರಾಡಕ್ಟ್ಸ್ ದಟ್ ಆರ್ ಎನ್ವೈರನ್ಮೆಂಟಲಿ ಫ್ರೆಂಡ್ಲಿ ಆರ್ ಸಸ್ಟೈನ್. ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ಸು, ಎಕೋ ಫ್ರೆಂಡ್ಲಿ ಡಿಟರ್ಜೆಂಟ್ಸು, ಬಯೋಡಿಗ್ರೇಡಬಲ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸು ಅಥವಾ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಎಲ್ಲ ಎಕೋ ಪ್ರೈಸಿಂಗ್. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸಿಂಗ್, ಸೆಟ್ಟಿಂಗ್ ಅ ಪ್ರೈಸ್ ಬೇಸ್ಡ್ ಆನ್ ಕರೆಕ್ಟ್ ಮಾರ್ಕೆಟ್ ಕಂಡೀಷನ್ಸ್, ಕಾಂಪಿಟೇಟರ್ಸ್ ಪ್ರೈಸಸ್ ಆ್ಯಂಡ್ ಕಸ್ಟಮರ್ ಡಿಮ್ಯಾಂಡು ಅದೆಲ್ಲ ಕನ್ಸಿಡರ್ ಮಾರ್ಕೆಟ್. ನೆಕ್ಸ್ಟು ಇನ್ಯಾವ್ದಾವ್ದ್ರ ಪ್ರೈಸಿಂಗ್ ಬಗ್ಗೆ ನಿಮಗೆ ನಾಲೆಜ್ ಇದೆ ನೋಡಿ, ಇಲ್ಲಿಂದ ನೋಡಿ. ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್, ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್, ಪೆನೆಟ್ರೇಷನ್ ಪ್ರೈಸಿಂಗ್, ಸ್ಕಿಮ್ಮಿಂಗ್ ಪ್ರೈಸಿಂಗ್, ಸೈಕಾಲಜಿಕಲ್ ಪ್ರೈಸಿಂಗ್, ಡೈನಾಮಿಕ್ ಪ್ರೈಸಿಂಗ್, ಪ್ರೀಮಿಯಂ ಪ್ರೈಸಿಂಗ್ ಆ್ಯಂಡ್ ಬಂಡಲ್ ಪ್ರೈಸಿಂಗ್. ಎಲ್ಲ ಪ್ರೈಸಿಂಗ್ಸ್ಗಳ ಬಗ್ಗೆ ನಿಮಗೆ ನಾವು ಸೊ ಆಲ್ಮೋಸ್ಟ್ 4-5 ಕ್ವೆಶನ್ಸ್ ಇನ್ನೂವರೆಗೂ ಈ ಕ್ವೆಶನ್ ಪೇಪರಲ್ಲಿ ಪ್ರೈಸಿಂಗ್ ಬಗ್ಗೆನೇ ಕೇಳಿಬಿಟ್ಟಿದೆ ಅನಾಲಿಸಿಸ್ ಮಾರ್ಕೆಟಿಂಗಲ್ಲಿ. ಸೊ ಪ್ರೈಸಿಂಗ್ ಬಗ್ಗೆನೇ ಕ್ವೆಶನ್ಸ್ ಕೇಳ್ತಾ ಇರೋದ್ರಿಂದ ನಿಮಗೆ ಪ್ರೈಸಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಬೇಕು. ನೆಕ್ಸ್ಟು ಕ್ವೆಶನ್ ನಂಬರ್ 7. ಇಲ್ಲಿ ನೋಡಿ, ಆಗ್ಮೆಂಟೆಡ್ ರಿಯಾಲಿಟಿ, ಚಾಟ್ ಬಾಕ್ಸ್, ಡೇಟಾ ಅನಾಲಿಟಿಕ್ಸ್, ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್. ಇದು 4ರಲ್ಲಿ ನಮಗೆ ಒಂದಾದರೂ ಗೊತ್ತಿರುತ್ತೆ, ಇಷ್ಟು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ ಅಲ್ವಾ? ಯಾಕೆಂದರೆ ನಾವು ಈಗ ಫೋನ್ಪೇ ಎಲ್ಲ ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೇವೆ. ಸೊ ಚಾಟ್ ಬಾಕ್ಸು ನಮಗೆ ಗೊತ್ತಿದೆ, ಏನಾದರೂ ಕಂಪ್ಲೇಂಟ್ ಚಾಟ್ ಬಾಕ್ಸ್ actually the people are not chat box suggestion. Chat box analyzing customer data for targeted promotions, analyzing customer data and ತಕ್ಷಣ that is data analytics. ಹೀಗೆ ಒನ್ ಎಲ್ಲಿದೆ ಇದರಲ್ಲೂ ಆನ್ಸರ್ ಇದೆ ಪಟ್ಟಕ್ಕೆ. Chat box, interactive virtual try-ons on product visualization. ಹೇಗೆ 2 ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ನಾವು ಆ್ಯಕ್ಚುಲ್ ಆಗಿ ಅದು ಹೆಂಗೆ ಕಾಣಿಸ್ಬೋದು,
ಅಂತ. ಈಗ ಐಕ್ಯ ಅನ್ನುವಂಥ ಒಂದು ಕಂಪನಿ ನಮ್ಮ ಮನೆಯ ಹಾಲ್ನ ಫೋಟೋ ತೆಗೆದು ಒಂದು ಯಾವುದಾದ್ರೂ ಒಂದು ಫರ್ನಿಚರ್ ತಗೊಳ್ತೀವಿ ಅಂತ ಆ ಫರ್ನಿಚರ್ ನಮ್ಮ ಹೆಂಗೆ ಕಾಣಿಸುತ್ತೆ ಆಗ್ಮೆಂಟ್ ಲೆನ್ಸ್ ಕಾರ್ಟ್ ಅದೆಲ್ಲ ನಾವು ಯಾವುದಾದ್ರೂ ನಮ್ಮ ಫೇಸ್ನ ಫೋಟೋ ತೆಗೆದು ಅದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅವಾಗ ಗ್ಲಾಸ್ ನಮ್ಮ ಕಣ್ಣಿಗೆ ಎಷ್ಟು ಚೆನ್ನಾಗಿ ಗೊತ್ತೋ ಇಲ್ಲ ಇಸ್ ಆಗ್ಮೆಂಟ್. So chat box providing instant customer product contactless payment. So we need to match this. Question number 71, 72 ಸ್ಟ್ಯಾಟಿಸ್ಟಿಕ್ಸ್ ಪ್ರಾಕ್ಟಿಕಲ್ ಕ್ವಶನ್ಸ್ ಇದೆ. ಆಮೇಲೆ ಆಪ್ರೇಷನಲ್ ರಿಸರ್ಚ್ ಎಲ್ಲ ರೈಟಾಗಿ ಬೇರೆದು ಮಾಡ್ತೀನಿ. ಸೊ ಅದು ಬಿಟ್ಟು ನಾನು ಇನ್ನೊಂದು 80 ಕ್ವಶನ್ 1ಇಂದ ತಗೊಳ್ತೀನಿ. 90ವರೆಗೂ ಮುಗಿಸ್ಬಿಟ್ರೆ ಆಲ್ಮೋಸ್ಟ್ 70% ಆಫ್ ಸಾಲ್ವ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಈಗ ದ ಕ್ವಶನ್ ನಂಬರ್ 81 ಆರ್ ಹೋಮ್ ನೋಡಿ, ಇಂಟರ್ನ್ಯಾಷನಲ್ ಹ್ಯೂಮನ್ ಮ್ಯಾನೇಜ್ಮೆಂಟ್ HRM ಅಲ್ಲೇ IHRM ಅನ್ನೋದು ಲಾಸ್ಟ್ ಟಾಪ್. ನಾವು ದೇಶದಿಂದ ಬೇರೆ ದೇಶಕ್ಕೆ ಸಾಕಾಗುತ್ತೆ, ಯಾಕಂದ್ರೆ ಕಲ್ಚರಲ್ ಜಾಬ್ ಮಾಡ್ಕೊಂಡು ನಾವು ಕಲ್ಚರಲ್ ಇಲ್ಲೇನು ಹೇಳ್ತಾ ಇದ್ದಾರೆ, ಹೋಗಿ ಅಲ್ಲಿ ಕೆಲಸ ಮಾಡಿ ವಾಪಸ್ ನಮ್ಮ ದೇಶಕ್ಕೆ ನಮಗಾಗುವಂಥದ್ದು ಏನು ಅಂತ ಕೇಳಿದ್ದಾರೆ. ಫಸ್ಟ್ ಕಲ್ಚರಲ್ ಶಾಕ್ ಅಂತ. ಓಕೆ, ಸೊ ಈಗ ನಾವು ಅಲ್ಲೋದ್ವಿ, ಅಲ್ಲಿನ ಕಲ್ಚರನ್ನು ಆಫ್ ಮಾಡ್ಕೊಂಡು ಇಲ್ಲಿನ ದೇಶ ಹೋಮ್ ಎಫೆಕ್ಟ್ ಅಂತ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋದಾಗ ನಮ್ಮಲ್ಲಿರುವಂತಹ ಕಲ್ಚರನ್ನೇ ಅಲ್ಲಿ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡು, ಎಸ್ಪೆಷಲಿ ಇನ್ ಟರ್ಮ್ಸ್ ಫುಡ್ ಅಲ್ವಾ. ಈಗ ಅಲ್ಲೋಗಿ ನಾವು ಸೌತ್ ಇಂಡಿಯನ್ಸು ಆಬ್ವಿಯಸ್ಲಿ ವಿ ಆರ್ ರಾಡಿ ಅವರ್ ಓನ್ ಫುಡ್ ಕಲ್ಚರ್. ಅಲ್ಲೋದ್ಮೇಲೆ ನಮಗೆ ಇಡ್ಲಿ ದೋಸೆ ಸಾಂಬಾರ್, ರೈಟ್. ಸೊ ದಟ್ ಈಸ್ ಕೈಂಡ್ ಆಫ್ ಹೋಮ್ ಎಫೆಕ್ಟ್. ಸೊ ಇಲ್ಲಿ 4. ಸೊ IHRM ಇಂದ ಸೊ ಇಲ್ಲಿ ನೀವು AR VR QR ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಅಲ್ಲಿಂದ ಕ್ವಶನ್ಸ್ IHRM ಇಂದ ಇಂಟರ್ನ್ಯಾಷನಲ್ ಇನ್ನೇನೇನು ಓದಬೇಕು ನೋಡಿ. ಇಂಟರ್ನ್ಯಾಷನಲ್ ಸ್ಟಾಫಿಂಗ್ ಬಗ್ಗೆ ಓದಬೇಕು. ಎಕ್ಸ್ಪ್ಯಾಟ್ರಿಯೇಟ್, ಹೋಸ್ಟ್ ಕಂಟ್ರಿ ನ್ಯಾಷನಲ್, ಥರ್ಡ್ ಕಂಟ್ರಿ ತುಂಬ ಇಂಪಾರ್ಟೆಂಟ್ ಇದೆ. ಇಂದಾನು ಕ್ವಶನ್ ನೀಟಿನಲ್ಲಿ ಕೇಳಿದ್ದಾರೆ. ಇಟ್ಸ್ ರೀಪ್ಯಾಟ್ರಿಯೇಟ್ಸ್ ಅನ್ನೋವಂಥ ಪದಾನು ಬರುತ್ತೆ. ಎಕ್ಸ್ಪ್ಯಾಟ್ರಿಯೇಟ್, ರೀಪ್ಯಾಟ್ರಿಯೇಟ್ಸ್. ಎಕ್ಸ್ಪ್ಯಾಟ್ರಿಯೇಟ್ಸ್ ಅಂದರೆ ಯಾರು, ರೀಪ್ಯಾಟ್ರಿಯೇಟ್ಸ್ ಅಂದರೆ ಯಾರು, ಹೋಸ್ಟ್ ಕಂಟ್ರಿ ನ್ಯಾಷನಲ್ಸ್ ಯಾರು, ಥರ್ಡ್ ಕಂಟ್ರಿ ನ್ಯಾಷನಲ್ಸ್ ಯಾರು. 4 ಪದಗಳ ಅರ್ಥ ನಿಮಗೆ ಗೊತ್ಕೊಳ್ಳಿ, ಓದ್ಕೊಳ್ಳಿ. ಜೊತೆ ನೋಡಿ ಇಲ್ಲಿ ರೀಪ್ಯಾಟ್ರಿಯೇಟ್ ಸರಿಯಲ್ಲ ಅದ್ರ ಬಗ್ಗೆ. ಚಾಲೆಂಜಸ್ ಇನ್ IHRM ಲೈಕ್ ಕ್ರಾಸ್ ಕಲ್ಚರ್, ಪೊಲಿಟಿಕಲ್, ಲೀಗಲ್, ಎಜುಕೇಷನ್, repatriate, failure and return. ಈಗ ಎಮರ್ಜಿಂಗ್ ಟ್ರೆಂಡ್ಸ್ ಏನಿದೆ ಲೈಕ್ RIS ಬಗ್ಗೆ ಲಾಸ್ಟ್ ಟೈಮ್, ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್, ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟ್ರೀಟ್ಮೆಂಟ್, ಇಂಟರ್ನ್ಯಾಷನಲ್ ಗ್ಲೋಬಲ್ ಮೊಬಿಲಿಟಿ ಪ್ರೋಗ್ರಾಮ್, ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಬಗ್ಗೆ ಕ್ವಶನ್, ನ್ಯಾಷನಲ್ ಫ್ಲೆಕ್ಸಿಬಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಮರ್ಜಿಂಗ್ ಟೆಕ್ನಾಲಜಿ ಇದೆ. ಇಲ್ಲಿಂದ ಕ್ವಶನ್ಸ್ ಓದ್ಕೊಳ್ಳಿ. ನೆಕ್ಸ್ಟ್ ಈ ಪಾಯಿಂಟ್ಸ್ ಅಂತ ಕಲ್ಚರಲ್ ಶಾಕ್ ಏನದು, ಕಲ್ಚರಲ್ ಸೈಕಾಲಜಿಕಲ್ ಆ್ಯಂಡ್ ಎಮೋಷನಲ್ ಡಿಸ್ಕಂಫರ್ಟ್ ಎಕ್ಸ್ಪೀರಿಯನ್ಸ್ ನ್ಯೂ ಕಂಟ್ರಿ. ಅದ್ರ ಬಗ್ಗೆ ಹೇಳಿದೆ ನಾನು, ಮತ್ತೆ ಹೇಳುವಂಥ ಇನ್ಫಾರ್ಮೇಷನ್ ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀವು ಜಸ್ಟ್ ಸ್ಕ್ರೀನ್ಶಾಟ್ ತಗೊಂಡು ಬಗ್ಗೆ ಓದ್ಕೊಳ್ಳಿ, ಅಥವಾ ನೀವೇ ಸ್ವಲ್ಪ ಚೆನ್ನಾಗಿ ಬೇರೆ ಕಡೆ ಹುಡುಕಿ ಕೂಡ ಓದ್ಕೊಳ್ಳಿ. ನನ್ನ ಸಜೆಷನ್ ಏನು ಗೊತ್ತಾ, ನಾವೇ ಎಫರ್ಟ್ ಆಗಿ ಓದ್ತೀವಿ
ಆವಾಗ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ನೋಟ್ಸ್ ನಾವು ಮಾಡಬೇಕು. ಇಲ್ಲ, ಬೇರೆಯವ್ರು ಕೊಡೋ ನೋಟ್ಸನ್ನು ನಾವು ಓದಿ ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡೋಕ್ಕೆ. ಯಾಕಂದರೆ ಬೇರೆಯವರು ನೋಟ್ಸ್ ಮಾಡೋದು ಅವರ ನಾಲೆಜಿಗೆ ತಕ್ಕ ಹಾಗೆ. ನಾವು ನೋಟ್ಸ್ ಮಾಡಬೇಕು. ಒಂದಲ್ಲ, ಎರಡಲ್ಲ, 4-5 ವೀಡಿಯೋಸ್ ನೋಡಿ, ಬೇರೆ ಬೇರೆ ಪಾಠ ಮಾಡುವಂಥ ವೀಡಿಯೋಸ್ದು ಯಾವ್ದು ಬೆಸ್ಟು ನಿಮಗೆ ಅರ್ಥ ಆಗುತ್ತೋ ಕಾನ್ಸೆಪ್ಟ್ ಅದನ್ನೇ ರಿವೈಸ್ ಮಾಡಿ. ಕ್ವಶನ್ ನಂಬರ್ 82, ದ ಲೋಯೆಸ್ಟ್ ಪ್ರೈಸ್ ಅಟ್ ವಿಚ್ ಅ ಸೆಲ್ಲರ್ ಈಸ್ ವಿಲ್ಲಿಂಗ್ ಟು ಸೆಲ್. ನೋಡಿ, ಇಲ್ಲಿ ಸೋ ಸಿಂಪಲ್, ಡೈರೆಕ್ಟ್ ಕ್ವಶನ್ ಕೇಳ್ಬಿಟ್ಟಿದ್ದಾನೆ. ಸೆಕ್ಯೂರಿಟೀಸ್ ಮ್ಯಾನೇಜ್ಮೆಂಟ್ ಅಲ್ಲಿ ರೈಟ್, ಬಿಡ್ ರೈಟ್, ಶೇರ್ ರೈಟ್. ಆಸ್ಕ್ ಅಂದರೆ ಆಲ್ವೇಸ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಬಿಡ್ ರೇಟ್, ಬಿಡ್ ಅಂದರೆ ಬೈಯಿಂಗ್ ಪ್ರೈಸ್. ಸ್ಪ್ರೆಡ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಪ್ರೈಸ್. ಓಕೆ, ಲೆಟ್ಸ್ ಸೇ ಸೊ ಒಂದು ಪ್ರಾಡಕ್ಟ್ ಅಥವಾ ಶೇರನ್ನು 90 ರೂಪೀಸಿಗೆ ಸೇಲ್ ಮಾಡ್ತೀವಿ. ಆಸ್ಕ್ ಸೆಲ್ಲಿಂಗ್, ಆಸ್ಕ್ ಅಂದರೆ ಸೆಲ್ಲಿಂಗ್ ಪ್ರೈಸ್. ಅದನ್ನು ಒಬ್ಬ ಕನ್ಸ್ಯೂಮರು 92 ರೂಪೀಸಿಗೆ ಒಬ್ಬ ಶೇರ್ನ 92 ರೂಪೀಸಿಗೆ ಪರ್ಚೇಸ್ ಮಾಡೋದು, ದಟ್ ಈಸ್ ಬೈಯಿಂಗ್ ಪ್ರೈಸ್. ಈಗ ಸ್ಪ್ರೆಡ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು ರೂಪೀಸ್. ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು ಇಸ್ 2 ರೂಪೀಸ್. ಬಿಡ್ ಪ್ರೈಸ್ ಕ್ಯಾನ್ ಬಿ ಲೆಸ್ಸರ್ ದೆನ್ ಆಸ್ ಪ್ರೈಸ್ ಆಲ್ಸೋ. ಈಗ 92ಗೆ ಪರ್ಚೇಸ್ ಮಾಡಬೇಕಂತ ಏನಿಲ್ಲ, 90ಗೂ ಪರ್ಚೇಸ್ ಮಾಡ್ಬೋದು, 85ಗೂ ಪರ್ಚೇಸ್ ಮಾಡ್ಬೋದು, ಕಡಿಮೆಗೂ ಪರ್ಚೇಸ್ ಮಾಡ್ಬೋದು, ಈಕ್ವಲ್ಲು ಪರ್ಚೇಸ್ ಮಾಡ್ಬೋದು, ಅಥವಾ ಜಾಸ್ತಿ ರೇಟಿಗೂ ಪರ್ಚೇಸ್ ಮಾಡ್ಬೋದು. ಅದರ ಡಿಫ್ರೆನ್ಸ್, ಈ ಎರಡರ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ಸ್ಪ್ರೆಡ್ ಪ್ರೈಸ್ ಅಂತ ಹೇಳಿ. ಶೇರ್ ರೈಟ್ ಅಂದರೆ ಮಾಮೂಲಿ 1 ಯೂನಿಟಿಗೆ ಆಫ್ ಶೇರಿಗೆ ಎಷ್ಟು ಪ್ರೈಸು ಅಂತ ಹೇಳ್ತೀವಿ, ಅದನ್ನೇ ನಾವು ಶೇರ್ ಪ್ರೈಸ್ ಅಂತ. ಸೊ ಬಿಡ್ ಪ್ರೈಸ್ ಯೂಶಲಿ ಕನ್ಸ್ಯೂಮರ್ ಏನು ಮಾಡ್ತಾನಂದರೆ, ಅವ್ನು 90 ರೂಪೀಸಿಗೆ ಮಾರ್ತಾ ಇದ್ದಾನೆ ಅಂದ ತಕ್ಷಣ ಅವ್ನು 90 ರೂಪೀಸಿಗೆ ಕೇಳಲ್ಲ, 85 ಕೇಳ್ತಾನೆ, 85 ಕೇಳ್ತಾನೆ. ಸೊ ಯೂಶಲಿ ಬಿಡ್ ಪ್ರೈಸು ಆಸ್ ಪ್ರೈಸ್ಗಿಂತ ಕಡಿಮೆ. ಸ್ಪ್ರೆಡ್ ಅಂದರೆ ಲೆಸ್ಸರ್ ದೆನ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಸ್ ಪ್ರೈಸ್ ಆ್ಯಂಡ್ ಬಿಡ್ ಪ್ರೈಸ್, ಅದು. ಶೇರ್ ರೈಟ್ ಅಂದರೆ ಶೇರ್ ಪ್ರೈಸು, ಆ್ಯಕ್ಚುಲಿ ಏನು ಪ್ರೈಸಿಗೆ ಶೇರ್ ಮಾರಾಟ ಆಗುತ್ತೆ ಅದು ಶೇರ್ ಪ್ರೈಸ್. ಇಷ್ಟು ನಮಗೆ ಗೊತ್ತಿರಬೇಕು. ಅವನು ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾನೆ ಅನ್ನೋದು ಸೆಕೆಂಡ್ರಿ. ಆಲ್ವೇಸ್ ಆಸ್ಕ್, ಬಿಡ್ ಪ್ರೈಸ್ ಇಸ್ ಆಲ್ವೇಸ್ ಲೆಸರ್ ದೆನ್ ದ ಆಸ್ಕ್ ಪ್ರೈಸ್. ನೆಕ್ಸ್ಟು ಕ್ವೆಶನ್ ನಂಬರ್ 83. A document sent by a bank on behalf of a buyer that guarantees the seller on payment for the product on. So ಇಲ್ಲಿ ನಮಗೆ ಡಿಫ್ರೆಂಟ್ ಕೊಟ್ಟಿದ್ದಾರೆ, ಲೆಟರ್ ಆಫ್ ಇನ್ ಗ್ಯಾರಂಟಿ. ನಮಗೆ ಏನು ಗೊತ್ತಿರಬೇಕು ನೋಡಿ, ಲೆಟರ್ ಆಫ್ ಕ್ರೆಡಿಟ್ ಅಂದರೆ ಏನು, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಬ್ಯಾಂಕ್ ಗ್ಯಾರಂಟಿ, ಲೆಟರ್ ಆಫ್ ಇಂಡೆಂಟ್. ಲೆಟರ್ ಆಫ್ ಕ್ರೆಡಿಟ್ ಅಂದರೆ ಕಮಿಟ್ಮೆಂಟ್ ಆರ್ ಡಾಕ್ಯುಮೆಂಟ್ buyer pay the seller a certain amount when specified conditions are met. Bills of exchange ಅಂದರೆ written order by one party drawer directing another party to pay a fixed sum to a specified person at a future demand. Bank guarantee is a promise by banks to pay beneficiary if the customer fails to meet. Letter of intent, a document issued by the importer to place an order the foreign supplier through their bank or agent. ಇಲ್ಲಿ what can be the answer? Actually the answer is letter of credit. ಇಲ್ಲಿ ಡೆಫಿನೇಷನ್ ಸರಿಯಾಗಿ ಕೊಟ್ಟಿಲ್ಲ, ಆದರೆ ನನಗೆ ಗೊತ್ತಿದೆ ಲೆಟರ್ ಆಫ್ ಕ್ರೆಡಿಟ್ ಇಸ್ ದ ಆನ್ಸರ್ ಅಂತ. ಯಾಕಂದರೆ ಇಲ್ಲಿ ಬ್ಯಾಂಕು ಆನ್ ಬಿಹಾಫ್ ಆಫ್ ಅ ಬೈಯರ್ ಸೆಲ್ಲರಿಗೆ ಒಂದು ಗ್ಯಾರಂಟಿ ಕೊಡುತ್ತೆ ಫಾರ್ ದ ಪೇಮೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾನು ಬೇರೆ ದೇಶದಿಂದ ಏನೋ ಒಂದು ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು, ಅದನ್ನು ಇಲ್ಲಿ ಬಂದು ಮಾರಾಟ ಮಾಡಬೇಕು, ದಟ್ ಈಸ್ ಮೈ ವರ್ಕ್. ಅಷ್ಟು ಇಂಪೋರ್ಟ್ ಮಾಡಿಕೊಂಡು ಅದನ್ನು ಇದು ಮಾಡ್ಕೊಳ್ಳೋದಿಗೆ ಅಷ್ಟು ಹಣ ನನಗೆ ಟೋಟಲ್ ಒಂದು 10 ಲಕ್ಷ ದುಡ್ಡು ಬೇಕು ಅಂತ. ನನ್ನ ಹತ್ರ ಈಗ ಸದ್ಯಕ್ಕೆ 7 ಲಕ್ಷ ರೂಪಾಯಿ ಇದೆ, ಇನ್ನು 3 ಲಕ್ಷ ಕಡಿಮೆ ಬೀಳ್ತಾ ಇದೆ. ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ನನ್ನ ಬ್ಯಾಂಕರ್ ಹತ್ರ ಕೇಳಿ, ಪ್ಲೀಸ್ ಗಿವ್ ಲೆಟರ್ ಆಫ್ ಕ್ರೆಡಿಟ್, ಈಕ್ವಲ್ ಲೆಟರ್ ಆಫ್ ಅಂದರೆ ಸೆಲ್ಲರಿಗೆ ನನ್ನ ಬ್ಯಾಂಕ್ ಏನು ಮಾಡ್ತಾನೆ, ಒಂದು ಲೆಟರ್ ಆಫ್ ಕ್ರೆಡಿಟನ್ನು ಇಶ್ಯೂ, ಒಂದು ಗ್ಯಾರಂಟಿ ಕೊಡ್ತಾನೆ
ಆ ಪ್ರಾಡಕ್ಟನ್ನು ನೀವು ಆನ್ ಟೈಮ್ ಕೊಡಿ, ಅದಕ್ಕೆ ಹಣನ ಆನ್ ಟೈಮ್ ರೀಚ್ ಮಾಡುವ ಹಾಗೆ ಮಾಡುತ್ತೇವೆ ಒಂದು ಗ್ಯಾರಂಟಿನ ಕೊಡ್ತಾನೆ ನಮ್ಮ ಬ್ಯಾಂಕರು ಯಾರಿಗೆ, ಸೆಲ್ಲರ್ಗೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಲೆಟರ್ ಆಫ್ ಕ್ರೆಡಿಟ್. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ, ಈಗ ನಾನು ಗ್ಯಾರಂಟಿ ತಗೊಳ್ದಲೆ ಬ್ಯಾಂಕು, ನಾನು ಆ್ಯಸ್ ಅ ಬೈಯರ್, ಸೆಲ್ಲರ್ ಇರ್ತಾನೆ ಬೇರೆ ದೇಶದಲ್ಲಿ, ಅವನಿಗೆ ಒಂದು ಸೈನ್ ಮಾಡಿ ಒಂದು ಡಾಕ್ಯುಮೆಂಟ್, ರಿಟರ್ನ್ ಡಾಕ್ಯುಮೆಂಟ್ನ ಕೊಡ್ತೀನಿ, ಪ್ರಾಮಿಸಿಂಗ್ ಟೈಮ್ಲಿ ಪೇಮೆಂಟ್. ಸದ್ಯಕ್ಕೆ ನೆಕ್ಸ್ಟ್ ಒಂದು ತಿಂಗಳಾದಮೇಲೆ ಆನ್ ಟೈಮ್ ವಿತ್ ಇಂಟ್ರೆಸ್ಟ್ ಏನೇನು ಅವೈಲೇಬಲ್ ಆಗುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾನು ನಿಮಗೆ ಇಷ್ಟು ಪೇಮೆಂಟ್ ಮಾಡ್ತೀನಿ ಅಂತ ಒಂದು ಗ್ಯಾರಂಟಿ ನಾನೇ ಬರೆದು ಕೊಟ್ಟರೆ ವಿತೌಟ್ ದ ಇನ್ವಾಲ್ವ್ಮೆಂಟ್ is what we call the bills of exchange. So next is bank guarantee. ಬ್ಯಾಂಕ್ ಗ್ಯಾರಂಟಿ ಅಂದರೆ, ಈಗ ಇನ್ ಕೇಸು ನಮ್ಮ ಕಸ್ಟಮರು ಅಥವಾ ಬೆನಿಫಿಷರಿ ಯಾರಿರ್ತಾರೆ ಆ ವ್ಯಕ್ತಿ ದುಡ್ಡು ನಿಮಗೆ ಕೊಡೋದಕ್ಕೆ ಫೇಲ್ ಆದರೆ, ಆ ದುಡ್ಡನ್ನು ನಾನೇ ಕೊಡ್ತೀನಿ ಅಂತ ಏನು ಒಪ್ಕೊಳ್ಳುತ್ತೆ ಬ್ಯಾಂಕು, ಅದನ್ನು ನಾವು ಬ್ಯಾಂಕ್ ಗ್ಯಾರಂಟಿ. ಲೆಟರ್ ಆಫ್ ಇಂಡೆಂಟ್ ಅಂದರೆ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಅನ್ ಇಂಪೋರ್ಟರ್ ಟು ಪ್ಲೇಸ್ ಅನ್ ಆರ್ಡರ್ ವಿತ್ ಅ ಫಾರಿನ್ ಸಪ್ಲೈ ಥ್ರೂ ದರ್ ಬ್ಯಾಂಕ್, ಆರ್ ಜಸ್ಟ್ ಒಂದು ಆರ್ಡರ್ ಪ್ಲೇಸ್ ಮಾಡೋದಕ್ಕೆ ಯೂಸ್ ಮಾಡುವ ಡಾಕ್ಯುಮೆಂಟ್ ಅಂತ ಲೆಟರ್ ಆಫ್ ಇಂಡೆಂಟ್. ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಕ್ಯುಮೆಂಟ್. 83 ಆನ್ಸರ್ ಇಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 84. The organization that monitors the international economy to identify risk and recommend policies for growth is. ನೋಡಿ, ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂದ ಕೇಳುವಂಥ ಕ್ವೆಶನ್. ಇಂಟರ್ನ್ಯಾಷನಲ್ ಮಾನಿಟರಿ ಏಜೆನ್ಸಿ ಅಂತ, ಇಂಟರ್ನ್ಯಾಷನಲ್ ನ್ಯಾಷನಲ್ ಮ್ಯೂಚುವಲ್ ಫಂಡ್ ಅನ್ನೋದು ಏನೂ ಇಲ್ಲ. ಈಗ ನಮಗೆ ಕನ್ಫ್ಯೂಷನ್ ಆಗೋದು IMF ಮತ್ತು ವರ್ಲ್ಡ್ ಬ್ಯಾಂಕ್. ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ನಾಲೆಜ್ ಇರುತ್ತೆ. ಸ್ಟಾರ್ಟ್ಸ್ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಪೋಸ್ಟ್ ವರ್ಡ್ ಇಂಟರ್ನ್ಯಾಷನಲ್ ಮಾನಿಟರಿ ಯೂಸ್ ಮಾಡ್ತಾರೆ. ಟಾಪ್ ಕಂಟ್ರಿ ಮಾಡ್ತಾರೆ. ಎರಡು ಟ್ವಿನ್ಸ್ ಅಂದರೆ ಎರಡು ಆರ್ಗನೈಸೇಷನ್ ಎಫರ್ಟ್ನ ಡಿಸಿಷನ್ ತಗೊಳ್ತಾರೆ. ಒನ್ ಈಸ್ ಅದರ್ ಒನ್ ಈಸ್ ವರ್ಲ್ಡ್ ಬ್ಯಾಂಕ್. ಅದನ್ನು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಈಗ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಈಗ ವರ್ಲ್ಡ್ ಬ್ಯಾಂಕ್ ಅಂತ ಹೆಸರು ಕೊಟ್ಟು ಅದರ ಒಳಗೆ ಒಂದು ಪಾರ್ಟ್, ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ವಿಂಗ್ ಅಂತ ಏನು ಹೇಳ್ತೀವಿ, ಅದನ್ನು IRD ಅಂತ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ವರ್ಲ್ಡ್ ಬ್ಯಾಂಕ್ ವಿಂಗ್ಸ್ ಅಂತಾನು ಕ್ವೆಶನ್ ಬರುತ್ತೆ. ಅಲ್ಲಿಂದ ನಾನು ಹೇಳ್ತೀನಿ. ಈಗ IMF ಮೇಜರ್ ಪರ್ಪಸ್ ಆಫ್ IMF ಏನು, ಮೇಜರ್ ಪರ್ಪಸ್ ಆಫ್ ವರ್ಲ್ಡ್ ಬ್ಯಾಂಕ್ ಮೇನ್ ಗ್ಲೋಬಲ್ ಮಾನಿಟರಿ ಸ್ಟೆಬಿಲಿಟಿ ಎಸ್ಟಾಬ್ಲಿಷ್ ಮಾಡಿ. ಯಾವಾಗ ಎಸ್ಟಾಬ್ಲಿಷ್ ಮಾಡೋದು ಗೊತ್ತಿರಬೇಕು. ಈಗ ನಮಗೆ ಎರಡೂ ಗೊತ್ತಿರಬೇಕು. 1944 ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ 1944 IMF ಅಲ್ಲೇ 1944 ಓಕೆ, ಫಸ್ಟ್ ವರ್ಲ್ಡ್ ವಾರ್ 2ನಲ್ಲಿ. ಈಗ ಮೇನ್ ಏನಂದರೆ, ಮೇನ್ ಗ್ಲೋಬಲ್ ಮಾನಿಟರಿ facilitate international exchange rate stability, provide short-term financial assistance to countries facing balance of payment. ನೋಡಿ, IMF is all about balance of payment. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಂದನೂ ಕ್ವೆಶನ್ ಕೇಳ್ತಾರೆ. ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಏನೇನು ಅಕೌಂಟ್ಸ್ ಬರುತ್ತೆ, ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಕೌಂಟ್, ಯಾವ್ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಅದೆಲ್ಲ ನಮಗೆ ಗೊತ್ತಿರಬೇಕು. ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಇಂದ ಕ್ವೆಶನ್ ಬರುತ್ತೆ, IMF ಇಂದ ಕ್ವೆಶನ್ ಬಂದಿದೆ, ವರ್ಲ್ಡ್ ಬ್ಯಾಂಕ್ ಇಂದ ಕ್ವೆಶನ್ ಬಂದಿದೆ. ಸೊ ಇಲ್ಲಿ ಈಗ ವಾಟ್ ದ ಕ್ವೆಶನ್ ಇಸ್ ಆಲ್ ಅಬೌಟ್ ದ ಆರ್ಗನೈಸೇಷನ್ಸ್ ದಟ್ ಮಾನಿಟರ್ ಅಂಡ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಅಂಡ್ ಗ್ಲೋಬಲ್ ಎಕನಾಮಿಕ್ ಡೆವಲಪ್ಮೆಂಟ್, ಐಡೆಂಟಿಫೈ ರಿಸ್ಕ್ ಅಂಡ್ ರೆಕಮೆಂಡ್ ಪಾಲಿಸೀಸ್ ಫಾರ್ ಗ್ರೋತ್ ಅಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಈಸ್ ಅಂತ. ಸೊ ಏನು ಮಾಡುತ್ತೆ ಇದು ನೋಡಿ, ಸರ್ವೆಲೆನ್ಸ್ ಮಾಡುತ್ತೆ. ಎಕನಾಮಿಕ್ ಪಾಲಿಸೀಸ್ ಆಫ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುತ್ತೆ. ಪ್ರೊವೈಡ್ ಲೋನ್ಸ್ ಟು ಕಂಟ್ರೀಸ್ ವಿತ್ ಟೆಂಪರರಿ BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ, IMF ಲೋನ್ ಕೊಡುತ್ತೆ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡುತ್ತೆ, ಅಡ್ವೈಸ್ ಆ್ಯಂಡ್ ಟ್ರೈನ್ ಕಂಟ್ರೀಸ್ ಆನ್ ಮ್ಯಾನೇಜ್ಮೆಂಟ್,
ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿನ ತರುವಂಥ. ಸೊ ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ? ವರ್ಲ್ಡ್ ಬ್ಯಾಂಕ್ ಪ್ರಮೋಟ್ ಲಾಂಗ್ ಟರ್ಮ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ರಿಕವರಿ. ಸೊ ಹಿಯರ್ ರೆಡ್ಯೂಸ್ ಪವರ್ಟಿ ಇನ್ ಡೆವಲಪಿಂಗ್ ಕಂಟ್ರೀಸ್. ಈಗ ನಿಮಗೆ ಕ್ವೆಶನ್ ಕೇಳ್ಬೋದು, IBRD ವರ್ಲ್ಡ್ ಬ್ಯಾಂಕ್ ಯಾಕೆ ಸ್ಟಾರ್ಟ್ ಮಾಡೋದು? ಟು ರೆಡ್ಯೂಸ್ ಪವರ್ಟಿ ಇನ್ ಡೆವಲಪಿಂಗ್. ಇಲ್ಲಿ IMF ಯಾಕೆ ಮಾಡಿದ್ರು ಅಂದರೆ ಟು ಮೇಂಟೈನ್ ಗ್ಲೋಬಲ್ ಮಾನಿಟರಿ, facilitate international trade and exchange rate stability, to short-term financial, to long-term economic functions of project finance. ಲೈಕ್ ಈಗ ಕರ್ನಾಟಕ LMS ಅಂತ ತಂದು ನಿಮಗೆ ಗೊತ್ತಿರುತ್ತೆ, BJP ಗೌರ್ಮೆಂಟ್ ಇದ್ದಾಗ ರೀಸೆಂಟಾಗಿ 2021 ಕೋವಿಡ್ ಆದಮೇಲೆ ಕರ್ನಾಟಕ LMS ಅಂತ ತಂದರು. ಗೌರ್ಮೆಂಟ್ ಕಾಲೇಜ್ಗಳನ್ನೆಲ್ಲ ಸ್ಟೂಡೆಂಟ್ಸು ಅದ್ರಲ್ಲಿ ನೋಡ್ಕೊಂಡು ಓದ್ಕೊಳ್ಬೋದು. ಅದಕ್ಕೆ ಮೇಜರ್ ಫಂಡಿಂಗ್ ಮಾಡಿದ್ದೆ ವರ್ಲ್ಡ್ ಬ್ಯಾಂಕ್. ಸೊ ಪ್ರಾಜೆಕ್ಟ್ ಫೈನಾನ್ಸಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಹೆಲ್ತ್, ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್, ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡುತ್ತೆ, ರಿಸೋರ್ಸ್ ಮೊಬಲೈಸೇಷನ್, ಪಾಲಿಸಿ ಸಪೋರ್ಟ್ ಬಗ್ಗೆ ಸ್ವಲ್ಪ ಓದ್. ಈಗ ಇಲ್ಲಿ ಕ್ವೆಶನಲ್ಲಿ ನಿಮಗೇನು ಅರ್ಥ ಆಗ್ತಾ ಇದೆ? ರೆಕಮೆಂಡ್ ಪಾಲಿಸೀಸ್ ಆ್ಯಂಡ್ ಗ್ರೋತ್ ಅಂತ ಕ್ವೆಶನ್ ಬಂದಿರೋದು. ಏನು ಆನ್ಸರ್ ಅಂತ? IMF ತಾನೆ, ಇಂಟರ್ನ್ಯಾಷನಲ್. IMF ಇಸ್ ದ ಆನ್ಸರ್, ವರ್ಲ್ಡ್ ಬ್ಯಾಂಕ್ ಅಲ್ಲ. ಪಾಲಿಸಿ ರಿಸ್ಕ್ ಏನು ರಿಸ್ಕ್ ಬರ್ಬೋದು, ಎಕನಾಮಿಕ್ ಪಾಲಿಸೀಸ್ ತಗೊಳ್ಬೋದು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯಾವ ರೀತಿ ಬೇಕು ಅಂತ ಕೆಲಸ ಮಾಡಿ, ರೈಟ್? ಗ್ಲೋಬಲ್ ಮಾನಿಟರಿ ಆ್ಯಂಡ್ ಫೈನಾನ್ಸ್. ಪವರ್ಟಿ ಅಂತ ದಟ್ ಈಸ್ ವರ್ಲ್ಡ್ ಬ್ಯಾಂಕ್. ಪ್ರಾಜೆಕ್ಟ್ ಫೈನಾನ್ಸಿಂಗ್, ಅಸಿಸ್ಟೆನ್ಸ್, ಪಾಲಿಸೀಸ್. ಸೊ ಅದೆರಡು ನಿಮಗೆ ಗೊತ್ತಿಲ್ಲ. ಶಾರ್ಟ್ ಟರ್ಮ್ ಅಂದರೆ IMF, ಲಾಂಗ್ ಟರ್ಮ್ ಅಂದರೆ ವರ್ಲ್ಡ್ ಬ್ಯಾಂಕ್. ನೆಕ್ಸ್ಟ್ ಕ್ವೆಶನ್ ನಂಬರ್ 8. ಇಲ್ಲಿ ರಿಮೆಂಬರ್ ಟಿಪ್ ಕೊಟ್ಟಿದ್ದಾರೆ. IMF ಇಸ್ ಅ ಕ್ರೈಸಿಸ್ ಮ್ಯಾನೇಜರ್. ಶಾರ್ಟ್ ಟರ್ಮು ಮತ್ತು BOP ಸಪೋರ್ಟ್, ಇದು ನೆನಪಿಲ್ಲ ನಿಮಗೆ. IMF ಇಸ್ ಅ ಕ್ರೈಸಿಸ್ ಮ್ಯಾನೇಜರ್, ಶಾರ್ಟ್ ಟರ್ಮ್ ಆ್ಯಂಡ್ BOP ಸಪೋರ್ಟ್. ವರ್ಲ್ಡ್ ಬ್ಯಾಂಕ್ ಇಸ್ ಅ ಬಿಲ್ಡರ್. ಲಾಂಗ್ ಟರ್ಮ್ ಡೆವಲಪ್ಮೆಂಟ್ನ, ದೇಶದ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ನ, ಬೋತ್ ಕಾಲ್ಡ್ ಬ್ರೆಟನ್ ವುಡ್ ಟ್ವಿನ್ಸ್ ಬಿಕಾಸ್ ದೇ ವರ್ ಕ್ರಿಯೇಟೆಡ್ ಟುಗೆದರ್ ಅಟ್ ಬ್ರೆಟನ್ ವುಡ್ ಕಾನ್ಫರೆನ್ಸ್ 19. ಪಾಯಿಂಟ್ಸ್ಗಳನ್ನು. ನೆಕ್ಸ್ಟ್ is by the practice of offering products at lower price at foreign countries with an objective to divert host countries domestic market. ಸೊ ನೋಡಿ, ಇಲ್ಲಿ ಡಂಪಿಂಗ್ ಬಗ್ಗೆನೇ ಎಲ್ಲ ಕ್ವಶನ್ಸ್. ಫಸ್ಟು ಡಂಪಿಂಗ್ ಅಂದರೆ ಏನು? ಡಂಪಿಂಗ್ ಅಂದರೆ ನಮ್ಮ ದೇಶದ ಯಾವುದೋ ಒಂದು ಪ್ರಾಡಕ್ಟ್ ಈ ಪ್ರೈಸಿಂಗ್ ಮಾರಿ ದೇಶದಲ್ಲಿ ಫಾರಿನ್ ಕಂಟ್ರಿ ಅದೇ ಪ್ರಾಡಕ್ಟ್ ಕಡಿಮೆ ಪ್ರೈಸಿಂಗ್, ಅದನ್ನು ನಾವು ಡಂಪಿಂಗ್ ಅಂತ ಹೇಳ್ತೀವಿ. ಯಾಕೆ? ನಮ್ಮ ದೇಶದಲ್ಲಿ ಆ ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು, ಪರ್ಚೇಸ್ ಮಾಡ್ತಾರೆ. ಆದರೆ ಬೇರೆ ದೇಶಕ್ಕೆ ನಾವು ಕಡಿಮೆ ರೇಟಿಗೆ ಕಳಿಸ್ಬೇಕು. ಅದಕ್ಕೆ ನಾವು ಡಂಪಿಂಗ್ ಮಾಡಬೇಕಾಗ್ತದೆ. ಕಡಿಮೆ ರೇಟಿಗೆ ಬೇರೆ ದೇಶದಲ್ಲಿ ಜನ ಜಾಸ್ತಿ ಇಂಟರ್ನ್ಯಾಷನಲ್. ರಿವರ್ಸ್ ಡಂಪಿಂಗ್ ಅಂತ ಬೇರೆ ದೇಶದಲ್ಲಿ ಜಾಸ್ತಿ ಮಾರಿ ನಮ್ಮ ದೇಶದಲ್ಲಿ, ನಮ್ಮ ಸ್ವಂತ ಹೋಮ್ ಕಂಟ್ರಿನಲ್ಲಿ ಕಡಿಮೆ ರೇಟಿಂಗ್ ಮಾಡೋದನ್ನ ನಾವು ರಿವರ್ಸ್ ಡಂಪಿಂಗ್. ಇಲ್ಲಿ ಏನು ಕ್ವೆಶನ್ ಕೇಳ್ತಾ ಇದ್ದಾರೆ? ಪ್ರಾಕ್ಟೀಸ್ ಆಫ್ ಆಫರಿಂಗ್ ಪ್ರಾಡಕ್ಟ್ ಅಟ್ ಲೋವರ್ ಪ್ರೈಸಸ್ ಇನ್ ಫಾರಿನ್ ಕಂಟ್ರಿ. ಲೋವರ್ ಪ್ರೈಸಸ್ ಇನ್ ಫಾರಿನ್ ಕಂಟ್ರಿ ಅಂದರೆ ಅದು ರಿವರ್ಸ್ ಡಂಪಿಂಗ್ ಅಲ್ಲ, ಅದು ಡಂಪಿಂಗ್. ಸೊ ಡಂಪಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್. ಫಸ್ಟ್ 2 ಕ್ಲಾಸಿಫಿಕೇಶನ್, ಡಂಪಿಂಗು, ರಿವರ್ಸ್ ಡಂಪಿಂಗು, ಇಂಟರ್ನ್ಯಾಷನಲ್ ಪ್ರೈಸಿಂಗಲ್ಲಿ. ಸೊ ಅದರಲ್ಲಿ ಡಂಪಿಂಗು, ರಿವರ್ಸ್ ಡಂಪಿಂಗ್ ನಮ್ಮ ದೇಶದಲ್ಲಿ ಜಾಸ್ತಿ ಪ್ರೈಸಿಂಗ್ ಮಾರಿ ಬೇರೆ ದೇಶದಲ್ಲಿ ಫಾರಿನ್ ಕಂಟ್ರೀಸ್ನಲ್ಲಿ ಕಡಿಮೆ ಪ್ರೈಸಸ್ಸಿಗೆ ಮಾರುವಂಥದ್ದು. ರಿವರ್ಸ್ ಡಂಪಿಂಗ್ ಅಂದರೆ ಹೋಮ್ ಕಂಟ್ರಿನಲ್ಲಿ ಕಡಿಮೆ ಪ್ರೈಸಿಂಗ್ ಮಾಡಿ ಫಾರಿನ್ ಕಂಟ್ರಿ ಜಾಸ್ತಿ ಪ್ರೈಸಿಂಗ್. ಸೊ ಇಲ್ಲಿ ಆನ್ಸರು ರಿವರ್ಸ್ ಡಂಪಿಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ 3 ಡಂಪಿಂಗ್ ಇದೆ. 3 ಡಂಪಿಂಗು ಟೈಪ್ಸ್ ಆಫ್ ಡಂಪಿಂಗಲ್ಲಿ ಬರುತ್ತೆ. ಏನದು ಅಂತ ನೋಡೋಣ. ಇಂಟರ್ನ್ಯಾಷನಲ್ ಪ್ರೈಸಿಂಗ್ ಸ್ಟ್ರಾಟಜೀಸ್ ಓದಬೇಕು ನೀವು. ಇಂಟರ್ನ್ಯಾಷನಲ್ ಪ್ರೈಸಿಂಗ್ ಸ್ಟ್ರಾಟಜೀಸ್ ಓದುವಾಗ ಮಾರ್ಕೆಟ್ ಬೇಸ್ ಪ್ರೈಸಿಂಗ್, ಕಾಸ್ಟ್ ಪ್ಲಸ್ ಪ್ರೈಸಿಂಗ್, ಪೆನೆಟ್ರೇಷನ್ ಪ್ರೈಸಿಂಗ್, ಸ್ಕಿಮ್ಮಿಂಗ್ ಪ್ರೈಸಿಂಗ್, ಇದೆಲ್ಲ ಆಲ್ಮೋಸ್ಟ್ ನೀವು ಸ್ಟ್ಯಾಂಡರ್ಡೈಸ್ಡ್ ಆರ್ ಯೂನಿಫಾರ್ಮ್ ಪ್ರೈಸಿಂಗ್. ಎಲ್ಲ ದೇಶದಲ್ಲೂ ಒಂದೇ ರೀತಿ ಪ್ರೈಸಿಂಗ್ ಅಂತ ಹೇಳ್ತೀವಿ. ಡಿಫ್ರೆನ್ಷಿಯೇಟೆಡ್ ಪ್ರೈಸಿಂಗ್, ಪ್ರತಿಯೊಂದು ದೇಶದಲ್ಲೂ ಲೋಕಲ್ ಮಾರ್ಕೆಟಿಂಗ್ ಡಿಪೆಂಡ್
ನಾವು ಬೇರೆ ಅಡಾಪ್ಟೆಡ್ ಆರ್ ಡಿಫ್ರೆನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಟ್ರಾನ್ಸ್ಫರ್ ಪ್ರೈಸಿಂಗ್ ಮತ್ತು ಡಂಪಿಂಗ್. ಡಂಪಿಂಗ್ ಅನ್ನೇ ನಾವು ಪ್ರಿಡೇಟರಿ ಪ್ರೈಸಿಂಗ್ ಅಂತ ಹೇಳುವಂಥದ್ದು. ಡಂಪಿಂಗ್ ಅನ್ನೇ ಪ್ರಿಡೇಟರಿ ಪ್ರೈಸ್. ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂದರೆ ಪ್ರೈಸಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಸಬ್ಸಿಡರೀಸ್ ಆಫ್ ದ ಸೇಮ್ ಕಂಪನಿ ಇನ್ ಕಂಟ್ರೀಸ್. Example, Toyota Japan sells components to Toyota USA subsidiary at an international transfer. ಸೊ ಅಲ್ಲೇನಾಗುತ್ತೆ ಅಂದರೆ ಅವರವರೇ ಲೈಕ್ ಟ್ಯಾಕ್ಸ್ ಸೇವಿಂಗ್ಸ್ ಎಲ್ಲ ಅಲ್ಲಲ್ಲೇ ಒಬ್ರಿಗೊಬ್ರು ಪ್ರಾಡಕ್ಟ್ಸನ್ನು ಸೇಲ್ ಮಾಡಿಕೊಂಡು ಪ್ರೈಸಿಂಗನ್ನು ಆದಷ್ಟು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಾವು ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂತ. ಸೊ ನೆಕ್ಸ್ಟು ಡಂಪಿಂಗಲ್ಲಿ, ಡಂಪಿಂಗ್ ಇಸ್ ಆಲ್ಸೋ ನೋನ್ ಆಸ್ ಪ್ರಿಡೇಟರಿ ಪ್ರೈಸಿಂಗ್ ವೇರ್ ವೆರಿ ಲೋ ಪ್ರೈಸಸ್ ಇನ್ ಫಾರಿನ್ ಮಾರ್ಕೆಟ್, ಹೈ ಪ್ರೈಸಸ್ ಇನ್ ಡೊಮೆಸ್ಟಿಕ್. ಅದರಲ್ಲಿ ಡಿಫ್ರೆಂಟ್ ಇನ್ನು ಏನೇನು ಓದ್ಬೇಕು ಟೈಪ್ಸ್ ಆಫ್ ಡಂಪಿಂಗ್ ಇಲ್ಲಿ ನೋಡಿ. ಪ್ರಿಡೇಟರಿ ಡಂಪಿಂಗ್, ಇಂಟರ್ಮಿಟೆಂಟ್ ಆರ್ ಸ್ಪೋರಾಡಿಕ್ ಡಂಪಿಂಗ್. ಪ್ರಿಡೇಟರಿ ಡಂಪಿಂಗ್ ಅಂದರೆ ಸ್ಪೋರಾಡಿಕ್ ಡಂಪಿಂಗ್, selling product at very low prices temporarily. Predatory process and temporary. Dumping sporadic or intermittent dumping occasionally. Idu occasionally, low temporarily. Next persistent dumping and regularly. Idu ಮೂರು ಕೂಡ ಡಂಪಿಂಗ್ ನ ಟೈಪ್ಸ್. ಟೆಂಪರರಿಲಿ, ಟು ವೊಕೇಶನಲ್, ಕಂಟಿನ್ಯೂಸ್ಲಿ. ಫಸ್ಟ್ ಡಂಪಿಂಗ್ ಅಂದರೆ ಡಿಫ್ರೆಂಟ್. ಈ ಮೂರು ಕೂಡ ಸಿಮಿಲರ್ ಡಂಪಿಂಗ್. ಉಲ್ಟಾ. ಕ್ವೆಶ್ಚನ್ ನಂಬರ್ 86. The risk that arises out of random political development to every company in a country, that is known as systematic risk. ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಎಲ್ಲ ಕಂಪನಿಗಳಿಗೂ ಅಫೆಕ್ಟ್ ಆಗುತ್ತೆ ಪೊಲಿಟಿಕಲ್ ರಿಸ್ಕ್. ನಾವು ಸಿಸ್ಟಮ್ ಅದರಲ್ಲಿ ಅದು ಇನ್ನೂ 4 ಟೈಪ್ ಇರೋದ್ರಿಂದ ಏನದು ಅಂತ. ಸಿಸ್ಟಮ್ಯಾಟಿಕ್ ರಿಸ್ಕ್ ಅರೈಸಿಂಗ್ ಫ್ರಮ್ ಓವರ್ ಆಲ್ ಪೊಲಿಟಿಕಲ್ ಎನ್ವೈರನ್ಮೆಂಟ್ ದಟ್ ಅಫೆಕ್ಟ್ಸ್ ಆಲ್ ಬಿಸ್ನೆಸ್ ಇಸ್ ಅ ಪೊಲಿಟಿಕಲ್ ರಿಸ್ಕ್. ಕ್ಯಾಟಸ್ಟ್ರಾಫಿಕ್ ರಿಸ್ಕ್, ಪೊಲಿಟಿಕಲ್ ರಿಸ್ಕ್, ಮೇಜರ್ ಸಡನ್ ಈವೆಂಟ್ ದಟ್ ಸಿವಿಯರ್ಲಿ ಡಿಸ್ಟರ್ಬ್ ಬಿಸ್ನೆಸ್ ಆಪರೇಷನ್. ಯಾವುದೋ ಸಡನ್ ಈವೆಂಟ್ಸ್ ಇಂದ ಬಿಸ್ನೆಸ್ ಆಪರೇಷನ್ ಇಂಪ್ಯಾಕ್ಟ್ ಆದಾಗ ಕ್ಯಾಟಸ್ಟ್ರಾಫಿಕ್ ಪೊಲಿಟಿಕಲ್ ರಿಸ್ಕ್. ಡಿಸ್ಟ್ರಿಬ್ಯೂಟಿವ್ ಪೊಲಿಟಿಕಲ್ ರಿಸ್ಕ್ ಅಂದರೆ ರಿಸ್ಕ್ ಡ್ಯೂ ಟು ಗೌರ್ಮೆಂಟ್ ಪಾಲಿಸಿ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಇಂಡಸ್ಟ್ರಿ ಕಂಪನಿ. ಸೊ ಯಾವುದೋ ಒಂದು ಗೌರ್ಮೆಂಟ್ ಮಾಡುವಂಥ ಪಾಲಿಸೀಸ್ ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಆರ್ ಕಂಪನಿ ಬಿದ್ದೋದ್ರೆ ಅಥವಾ ಏನೋ ಒಂದು ರಿಸ್ಕ್ ಆದರೆ ಅದನ್ನು ನಾವು ಡಿಸ್ಟ್ರಿಬ್ಯೂಟಿವ್ ರಿಸ್ಕ್. ಪೊಲಿಟಿಕಲ್ ರಿಸ್ಕ್ ಪ್ರೊಸೀಜರಲ್ ಅಂದರೆ ಗೌರ್ಮೆಂಟ್ ಬ್ಯೂರೋಕ್ರಾಟ್ಸು ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸ್ಗಳಿಂದ ಆಗುವಂಥ ತುಂಬ ಟೈಮ್ ತಗೊಳ್ಳೋ ಡಿಲೇ ಆಗುವಂಥ ಆದ್ರೆ ಪೊಲಿಟಿಕಲ್ ರಿಸ್ಕ್ ಅಂತ. ಸೊ ಇಲ್ಲಿ 86ಗೆ ಆನ್ಸರ್ ಇಸ್ ಸಿಸ್ಟಮ್ಯಾಟಿಕ್ ಪೊಲಿಟಿಕಲ್. ಸ್ಕ್ರೀನ್ಶಾಟ್ ತಗೊಳ್ಳಿ, ಬರ್ಕೊಳ್ಳಿ. ಕ್ವೆಶನ್ ನಂಬರ್ 90ಗೆ ನಿಲ್ಲಿಸ್ತೀನಿ. 2 ವರ್ಕ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ 87ಅಲ್ಲಿ ಯುನೈಟೆಡ್ ಸ್ಟೇಟ್ ಮೆಕ್ಸಿಕೋ ಕನ್ನಡ ಅಗ್ರಿಮೆಂಟ್ ಯಾವುದು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅದು 3 ಕಂಟ್ರೀಸ್ ಸೇರ್ಕೊಂಡು ಮಾಡೋದು. ನಾರ್ತ್ ಅಮೆರಿಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ನಾಫ್ತಾ ಅದ್ರದ್ದು. ಸೊ ನಮಗೆ ಗೊತ್ತಿರಬೇಕು ನಾಫ್ತಾ, ಸಾಫ್ತಾ, ಸಾರ್ಕು ಎಲ್ಲ ಯಾವ್ಯಾವ ಕಂಟ್ರೀಸ್ಗಳದ್ರಲ್ಲಿದೆ ಅನ್ನೋದು ಗೊತ್ತು. ಯಾವಾಗ ಎಸ್ಟಾಬ್ಲಿಷ್ ಗೊತ್ತಿರಬೇಕು. ಸಾರ್ಕು ಸೌತ್ ಏಷ್ಯನ್ ಫಾರ್ ರೀಜನಲ್ ಕೋಆಪರೇಷನ್. ಯಾವ್ಯಾವ ಕಂಟ್ರೀಸ್ ಇದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವುದ್ರಲ್ಲಿ ನಮ್ಮ ಇಂಡಿಯಾ ಇಸ್ ನಾಟ್ ಪಾರ್ಟ್ ಅಂತ ಕೆಲವೊಂದು. ಸೊ ಸಾರ್ಕ್ ಅಂದರೆ ಅದ್ರಲ್ಲಿ ನಮ್ಮ ಇಂಡಿಯಾ ಇದೆ. ಸಾಫ್ತಾ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಸ್ಟಾಬ್ಲಿಷ್ಡ್ ಏನಕ್ಕೆ ಸ್ಟಾರ್ಟ್ ಆಯಿತು? ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ USA ಕನ್ನಡ ಮಾಡಿದ್ದಾರೆ. ಈಗ ಅದನ್ನು USMCA ಅಂತ ಮಾಡಿ 2020 ಯುನೈಟೆಡ್
US ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ USMCA ಅಂತ ಮಾಡಿ. ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್ ಬಗ್ಗೆ ಗೊತ್ತು, ಏಷ್ಯನ್ ಬಗ್ಗೆ ಗೊತ್ತಿದೆ, ಅಸೋಸಿಯೇಷನ್ ಸೌತ್ ಈಸ್ಟ್, ಸಾರ್ಕ್, ಸಾಫ್ತಾ, ನಾಫ್ತಾ, USMCA, UE, ಏಷ್ಯನ್ ಗೊತ್ತಿರಲಿ ನಿಮಗೆ. ಆಮೇಲೆ ಕ್ವೆಶನ್ ನಂಬರ್ 88, an organization that lends money to government of its poorer members to improve their economy and of living is, ಆಗಲೇ ನಾನು ಹೇಳಿದೆ ಇದ್ರ ಬಗ್ಗೆ, ದುಡ್ಡು ಕೊಡುತ್ತೆ ಟು ಪೂವರರ್ ಅಂದರೆ ವರ್ಲ್ಡ್ ಬ್ಯಾಂಕ್. ಓಕೆ, ಪೂವರ್ ಅಂದರೆ ವರ್ಲ್ಡ್ ಬ್ಯಾಂಕ್. ನೆಕ್ಸ್ಟ್ ಕ್ವೆಶನ್ ನಂಬರ್ ವಾಟ್ ಆರ್ ದ 5 ಆಫ್ ಬಿಗ್ ಡೇಟಾ ಅಂತ ಇದೆ ನೋಡಿ. ವಾಲ್ಯೂಮ್ ಮೀನ್ಸ್ ಆಫ್ ಡೇಟಾ. ಓಕೆ, ಸೊ ವಾಲ್ಯೂಮ್ ಇದೆ, ಇದರಲ್ಲಿ ವೈಟಲ್ ಅಂತ ಇದೆ, ಎರಡೂ ಅಲ್ಲ. ಸೊ ವಾಲ್ಯೂಮ್. ನೆಕ್ಸ್ಟ್ ವೆಲಾಸಿಟಿ, ವಾಲ್ಯೂಮ್ ಅಲ್ಲಿ ವೆಲಾಸಿಟಿ ಎರಡರಲ್ಲೂ ಇದೆ, ಇದರಲ್ಲೂ ಇದೆ. ವೆರೈಟಿ ಇದರಲ್ಲೂ ಇದೆ, ಇದರಲ್ಲೂ ಇದೆ. ವೆರಾಸಿಟಿ, ಡೇಟಾ ಕ್ವಾಲಿಟಿ ಆ್ಯಂಡ್ ಅಕ್ಯುರಸಿ. ವ್ಯಾಲ್ಯೂ ಅನ್ನೋದು ಇದರಲ್ಲಿದೆ, ವೈಟಲ್ ಅಲ್ಲ, ವ್ಯಾಲ್ಯೂಸ್. ಆನ್ಸರ್ ಈಸ್ 1. ವಾಲ್ಯೂಮ್, ವೆಲಾಸಿಟಿ, ವೆರೈಟಿ, ವೆರಾಸಿಟಿ, ವ್ಯಾಲ್ಯೂ. ಇದ್ರ ಸ್ಕ್ರೀನ್ಶಾಟ್ ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ, ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಬೈ ಮೆಕ್ಯಾನಿಸಮ್ ಆರ್ಟಿಫಿಷಿಯಲ್ ಏನೇನು ಗೊತ್ತಿರಬೇಕು ಇದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದರೆ ಏನು, ಓಕೆ, ರೋಬೋಟಿಕ್ಸು, AI ಇಂದ ಮಷಿನ್ ಥಿಂಗ್ಸ್, ಹ್ಯೂಮನ್ ಥರಾನೇ ಮಷೀನು ಕೂಡ ಥಿಂಕ್ ಮಾಡುವಂಥದ್ದು ಆರ್ಟಿಫಿಷಿಯಲ್. ಬ್ಲಾಕ್ ಚೈನ್ ಅಂದರೆ ಟ್ರಾನ್ಸಾಕ್ಷನ್ಸ್ ಏನೇನು ನಡೆಯುತ್ತೆ ಸ್ಟೋರ್ ಮಾಡಿಡುತ್ತೆ, ಅದನ್ನು ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ. ಕ್ವೆಶನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಬ್ಲಾಕ್ ಚೈನ್ ಟೆಕ್ನಾಲಜಿ, ವರ್ಚುವಲ್ ರಿಯಾಲಿಟಿ, UX, ಆಗ್ಮೆಂಟೆಡ್ ರಿಯಾಲಿಟಿ, ರೋಬೋಟಿಕ್ಸ್, ರಿಮೋಟ್ ಸೆನ್ಸಿಂಗ್, ಇದ್ರ ಬಗ್ಗೆ ಎಲ್ಲ ಬಂದಿದ್ದ ಬಗ್ಗೆ ಎಲ್ಲ ಚಾನ್ಸಸ್ ಇದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಇನ್ನೇನೇ 30 ಕ್ವೆಶನ್ನು, ಫೈನಾನ್ಸು, ಅಕೌಂಟ್ಸಿಂಗು, ಸ್ಟ್ಯಾಟಿಸ್ಟಿಕ್ಸು, ಆಪ್ರೇಷನಲ್ ರಿಸರ್ಚು, 30 ಕ್ವೆಶನ್. ಆ ಕ್ವೆಶನ್ಸ್ ಬೇರೆ ಬೇರೆ ಆಗ್ತೀನಿ. ಎಲ್ಲ ವಿಡಿಯೋಸ್ನ ವಾಚ್ ಮಾಡಿ ಅರ್ಥ ಮಾಡಿ ಕರೆಕ್ಟಾಗಿ ನೀವು ಓದ್ಕೊಂಡು 150 ಕ್ವೆಶನ್ ಕರೆಕ್ಟಾಗಿ ನಿಮಗೆ ಅನಾಲಿಸಿಸ್ ಮಾಡಿ ಅದಕ್ಕೆ ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು. ಮಾಡಿದ್ದೀನೋ ಅಷ್ಟೇ ಅಲ್ಲ, ಅದಕ್ಕೆ ಅವಾಗ ನೀವು ಕ್ಲಿಯರ್ ಮಾಡ್ಕೊಂಡು ಇನ್ಕ್ರೀಸ್ ಆಗುತ್ತೆ. ಮಚ್ ಶೇರ್ ದ ವಿಡಿಯೋಸ್ ವಿತ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ